ನಮಸ್ಕಾರ ವೀಕ್ಷಕರೇ, ಈ ಕ್ಷಣದ ವಿಶೇಷ ಚರ್ಚಾ ಕಾರ್ಯಕ್ರಮ ಟ್ರಂಪ್ ವಿನಾಶ ಕಹಳೆಗೆ ಸ್ವಾಗತ. ನಾನು ಗಾಯತ್ರಿ. ಎಸ್, ಒಂದು ತಿಂಗಳಾಯ್ತು. ಒಂದು ತಿಂಗಳ ಮೇಲೆ 7ನೇ ದಿನ 8ನೇ ದಿನಕ್ಕೆ ಕಾಲಿಡ್ತಾ ಇರುವಂತದ್ದು. ಡೆಡ್ಲೈನ್ ಅಂತ ಡೆಡ್ಲೈನ್ಗನ ಸುರಿಮಳೆಯನ್ನ ಸುರಿಸ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಅಂತ ಹೇಳ್ಬೋದು. ಈಗ ನಿಜವಾಗ್ಲೂ ಕೂಡ ಈ ಬಾರಿಯ ಡೆಡ್ಲೈನ್ ಏನಿದೆ, ಇದರ ನಿಜವಾದ ಪ್ರಭಾವ ಯಾವ ರೀತಿ ಇರುತ್ತೆ, ಅಥವಾ ಇರಾನ್ ಯಾವ ರೀತಿ ರಿಯಾಕ್ಟ್ ಮಾಡಬಹುದು ಈ ಡೆಡ್ಲೈನ್ಗೆ? ಇಷ್ಟು ದಿನ ಡೊನಾಲ್ಡ್ ಟ್ರಂಪ್ ಎಷ್ಟೇ ಡೆಡ್ಲೈನ್ಸ್ ಅನ್ನ ಕೊಟ್ಕೊಂಡು ಬಂದ್ರೂ ಕೂಡ ಇರಾನ್ ಅದಕ್ಕೆ ಪ್ರತಿದಾಳಿಯನ್ನ, ಪ್ರತ್ಯುತ್ತರವನ್ನ ಅಷ್ಟೇ ಸ್ಟ್ರಾಂಗ್ ಆಗಿ ಕೊಡ್ಕೊಂಡು ಬಂತೆ ಹೊರತು ಎಲ್ಲೂ ಕೂಡ ನಾನು ಹೆದರ್ಕೊಂಡಿದ್ದೀನಿ ಅನ್ನೋದು ಇರಾನ್ ನಿಂದ ಕಂಡು ಬರಲಿಲ್ಲ. ಹಾಗಿದ್ರೆ ಯುದ್ಧದ ಅಂತ್ಯ ಅನ್ನುವಂಥದ್ದು ನಿಜಕ್ಕೂ ಕೂಡ ಇದೆಯಾ ಇಲ್ವಾ? ಈಗ ಈ ಬಾರಿಯ ಡೆಡ್ಲೈನ್ ನ ಪರಿಣಾಮ ಯಾವ ರೀತಿ ಇರುತ್ತೆ? ಇದೆಲ್ಲ ವಿಚಾರವನ್ನ ನಾವಿವತ್ತು ಚರ್ಚೆ ಮಾಡ್ತಾ ಹೋಗೋಣ. ಇದೇ ಈ ಕ್ಷಣದ ವಿಶೇಷ ಟ್ರಂಪ್ ವಿನಾಶ ಕಹಳೆ. ಇದೇ ವಿಚಾರವಾಗಿ ನಾವು ಇವತ್ತು ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ನಮ್ಮೊಂದಿಗೆ ಅತಿಥಿಗಳು ಕೂಡ ಭಾಗಿಯಾಗಿದ್ದಾರೆ. ನಿಜಕ್ಕೂ ಕೂಡ ಡೊನಾಲ್ಡ್ ಟ್ರಂಪ್ ಅನ್ನುವಂಥ ವ್ಯಕ್ತಿ ಒಂದ್ ರೀತಿಯಾಗಿ ಅರೆ ಹುಚ್ಚಾನ, ತಲೆ ಕೆಟ್ಟಿದ್ಯಾ, ಏನು ಗೊತ್ತಾಗ್ತಾ ಇಲ್ಲ ಹೇಳ್ತಾರೆ. ಡೆಡ್ಲೈನ್ ಇದೇ ನಿನ್ಗೆ ಕೊನೆಯ ಡೆಡ್ಲೈನ್ ಇರಾನ್ ಅಂತ ಹೇಳ್ತಾರೆ. ಹಾಗೆ ಅಂದ್ಕೊಂಡು ಬರೀ ಮಾತಿನಲ್ಲಿ ಸುಮ್ಮನಾಗ್ತಾ ಇರುವಂತಹ ಅಮೆರಿಕ, ಡೊನಾಲ್ಡ್ ಟ್ರಂಪ್ ಒಂದ್ ಕಡೆ ಆದ್ರೆ ಇರಾನ್ ತನ್ನ ಕೆಲಸದ ಮೂಲಕ ಪ್ರತಿದಾಳಿಯನ್ನ ಮಾಡೋದ್ರ ಮೂಲಕ ತೋರಿಸ್ತಾ ಬರ್ತಿದೆ. ಎಸ್, ಅತಿಥಿಗಳು ನಮ್ಮೊಂದಿಗಿದ್ದಾರೆ, ಅವ್ರನ್ನ ಮಾತನಾಡ್ತಾ ಹೋಗೋಣ. ಮೊದಲನೇದಾಗಿ ಗಿರೀಶ್ ಲಿಂಗಣ್ಣ ಸರ್ ನಮ್ಮೊಂದಿಗೆ ಇದ್ದಾರೆ. ಸರ್, ನೀವು ಅಂತಾರಾಷ್ಟ್ರೀಯ ವಿಶ್ಲೇಷಕರು. ಗಿರೀಶ್ ಲಿಂಗಣ್ಣ ಸರ್ ನಮ್ಮೊಂದಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮತ್ತೆ ಸಂಜಯ್ ಕಲಿಗುಡ್ಡಿ ಸರ್, ಚಾರ್ಟೆಡ್ ಅಕೌಂಟೆಂಟ್, ಜೊತೆಗೆ ಪಾರ್ಟ್ನರ್ ಆಫ್ BMSS ಅಂಡ್ ಕೋ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಮೊದಲನೇದಾಗಿ ಲಿಂಗಣ್ಣ ಸರ್, ನಾನು ನಿಮ್ಮನ್ನೇ ಕೇಳ್ತೀನಿ. ನಿಜಕ್ಕೂ ಕೂಡ ಈ ಬಾರಿಯ ಡೆಡ್ಲೈನು ಅದು ಕೊನೆ ಡೆಡ್ಲೈನ್ ಆಗತ್ತಾ, ಅಥವಾ ಇದು ಹೀಗೆ ಮುಂದುವರಿತಾ ಹೋಗುತ್ತಾ ಅಂತ? ಇದು ಯಾವ ಥರ ಅಂತ ಹೇಳೋದು ಸ್ವಲ್ಪನೇ ಕಷ್ಟ ಆಗುತ್ತೆ. ನನ್ನ ಪ್ರಕಾರ, ನನ್ನ ಪರ್ಸನಲ್ ಪ್ರಕಾರ ಮತ್ತೆ ಎಕ್ಸ್ಟೆನ್ಷನ್ ಆಗ್ಬೋದು. ಇಲ್ಲ ಅಂದರೆ ಇದೇನಾಗುತ್ತೆ ಅಂದರೆ ಇದು ತೀವ್ರ ಸ್ವರೂಪ ಪಡೆಯುತ್ತೆ ಈ ಯುದ್ಧ. ಯಾಕೆಂದರೆ ಅವ್ರೇನಾದರೂ ಅವ್ರ ಎನರ್ಜಿ ಇನ್ಫ್ರಾಸ್ಟ್ರಕ್ಚರು, ಅವ್ರ ಆಯಿಲ್ ಇನ್ಫ್ರಾಸ್ಟ್ರಕ್ಚರು, ಮತ್ತು ಅವ್ರ ಡಿಸ್ಯಾಲಿನೇಷನ್ ಪ್ಲಾಂಟ್ಸು ಅದನ್ನೆಲ್ಲ ಒಡೆಯೋಕ್ಕೆ ಶುರು ಮಾಡಿದ್ರೆ ಇರಾನ್ ಅವರು ಏನು ಮಾಡ್ತಾರೆ, ಗಲ್ಫಲ್ಲಿರೋ ಅಷ್ಟು ಅಫ್ಕೋರ್ಸ್ ಅವ್ರ ಹತ್ರ ಇರೋ 13 ಮಿಲಿಟ್ರಿ ಬೇಸ್ಗೂ ಒಡೆದಾಗಿದೆ. ಈಗ ನೆಕ್ಸ್ಟು ದುಬೈ ಆಲ್ಮೋಸ್ಟ್ ಒಂದು ಸ್ವಲ್ಪ ಆದರೂ ಬಿಸಿ ಮುಟ್ಟಿಸಿದ್ದಾರೆ. UAE ಬಿಸಿ ಮುಟ್ಟಿಸಿದ್ದಾರೆ, ಕುವೈಟ್, ಬಹ್ರೈನ್, ಸೌದಿ ಅರೇಬಿಯಾ ಎಲ್ಲ ಕಡೆನೂ ಟಚ್ ಮಾಡಿದ್ದಾರೆ. ಇನ್ನು ಮುಂದೆ ಅವರು UAE-ನ ತುಂಬ ಜೋರಾಗೆ ಟಾರ್ಗೆಟ್ ಮಾಡ್ತಾರೆ ಫಸ್ಟ್, ವೇರ್ ಎಕನಾಮಿಕಲಿ ದ ಹೋಲ್ ವರ್ಲ್ಡ್ ವಿಲ್ ಸ್ಟಾರ್ಟ್ ಸಫರಿಂಗ್. ಆಯ್ತಾ? ಅಫ್ಕೋರ್ಸ್ ಭಾರತದಲ್ಲೂ ಸಫರಿಂಗ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಎಕನಾಮಿಕಲಿ ಹೋಲ್ ವರ್ಲ್ಡ್ ಸಫರ್ ಆಗುತ್ತೆ ಇದೇನಾದ್ರು ವಾರ್ ತೀವ್ರತೆ ಪಡೆದ್ರೆ. ಸೊ ಅದರಿಂದ ನನಗೇನು ಅನಿಸುತ್ತೆ ಅಂದರೆ ಪ್ರಾಬಬ್ಲಿ ಇದು ಒಂದು ಧಮ್ಕಿ ಸ್ಟೇಜ್ ಇರಬಹುದು. ಡೆಡ್ಲೈನ್ಸ್ ಇದೇ ಕೊನೆ, ಹಿಂಗ್ ಮಾಡ್ಬಿಡ್ತೀವಿ, ಹಂಗ್ ಮಾಡ್ತೀವಿ, ಎಲ್ಲ ಬರೀ ಧಮ್ಕಿ ಹಾಕೊಂಡೇ ಬರ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಅಮೆರಿಕಾಗೆ ನಿಜಕ್ಕೂ ಕೂಡ ಈ ಕಡೆ ಸೋಲ್ ಒಪ್ಕೋಬಾರ್ದು, ನಾನು ಸೂಪರ್ ಪವರ್ ನಾನು ಅನ್ನೋಂಥ ಭಯ ಇದೆಯಾ? ಇರಾನೇ ನಾನು ಹೆಚ್ಚಾಗಿ ಡೆಡ್ಲೈನ್ಸ್ ಕೊಡ್ತಾ, ವಾರ್ನಿಂಗ್ ಕೊಟ್ಟ, ಭಯ ಹುಟ್ಟಿಸ್ತಾ ಇರಾನೇ ಸೋಲ್ ಒಪ್ಕೊಂಡ್ಬಿಡ್ಲಿ, ಅಪ್ಪ ಸಾಕು ಯುದ್ಧ ನಿಲ್ಸೋಣ ಅಂತ ಏನಾದ್ರು ಕಾಯ್ತಿದಾರ ಟ್ರಂಪ್ ಅಂತ? ಇಲ್ಲ, ಇರಾನ್ ಏನು ಮಾಡ್ತಾ ಇದೆ, ಇಟ್ ಈಸ್ ಫಾಲೋಯಿಂಗ್ ಒಂದು ಅಸಮೆಟ್ರಿಕಲ್ ವಾರ್ ಅಂತ ಹೇಳ್ಬೋದು. ಅಂದರೆ ಅವ್ರು ಏನಂದರೆ ಇವರು ಒಂದು 4 ಮಿಲಿಯನ್ 12 ಮಿಲಿಯನ್ ವೆಪನ್ನು, ಅಂದರೆ 12 ಮಿಲಿಯನ್ ಅಂದರೆ ಒಂದು 100 ಕೋಟಿ ವೆಪನ್ ನೋಡಿದ್ರೆ ಸುಮಾರು ಒಂದು 18 ಲಕ್ಷ ಡ್ರೋನ್ ಬಿಡೋದು. ಇವ್ರ ಹತ್ರ 4 ರಿಂದ 12 ಮಿಲಿಯನ್ ತನಕ ಇಂಟರ್ಸೆಪ್ಟರ್ಸ್ ಇದೆ, ಅದನ್ನು ಯೂಸ್ ಮಾಡೋದು. ಅದೇ ಥರ ಇಸ್ರೇಲ್ ಅವರು ಅದೇ ಮಾಡ್ತಾ ಇದ್ದಾರೆ, ಅಮೆರಿಕಾದವರು ಅದೇ ಮಾಡ್ತಾ ಇದ್ದಾರೆ. ಈಗ ಇಸ್ರೇಲ್ ಹತ್ರ ಆಲ್ಮೋಸ್ಟ್ ಎಲ್ಲ ಇಂಟರ್ಸೆಪ್ಟರ್ಗಳು ಕಮ್ಮಿ ಆಗೋಗಿದ್ದಾವೆ. ಹತ್ತತ್ರ ಈಗ ಬಂದಿರೋ ವರದಿ ಪ್ರಕಾರ 10 ಮಿಸೈಲ್ ಏನಾದರೂ ಇರಾನ್ ಹೊಡೆದ್ರೆ 8 ಇಸ್ರೇಲ್ ಹೊಡಿತಾ ಇದೆ. ಸೊ 2 ಮಾತ್ರ ಎಸ್ಕೇಪ್ ಆಗ್ತಾ ಇದೆ, ಯಾಕಂದರೆ ಅವ್ರ ಹತ್ರ ಇಂಟರ್ಸೆಪ್ಟರ್ಸು ಭಾಳ ಕಮ್ಮಿ ಆಗೋಗಿದೆ. ಬೇರೆ ಇರಾನ್ ಒಂದು ಕಡೆ ವಿನ್ ಆಗ್ತಾ ಇದೆ ಅನ್ಸುತ್ತೆ. ವಿನ್ ಆಗ್ತಾ ಇಲ್ಲದೆ ಹೋದ್ರು ಅವ್ರು ಎಷ್ಟು ದಿವಸ ಇದನ್ನ ಎಳಿತಾರೋ ಅಲ್ಲಿ ತನಕ ವಿನ್ನಿಂಗ್ ಅಂತಾನೆ ಹೇಳ್ಬೋದು ಅವರು. ಸೊ ಅವ್ರಿಗೆ ಎಳೆಯೋ ಶಕ್ತಿ ಇನ್ನೂ ಜಾಸ್ತಿ ಇದೆ ಅಂತ ಕಾಣ್ತಾ ಇದೆ.
ಅವ್ರಿಗೆ ಎಳೆಯೋ ಶಕ್ತಿ. ಎಸ್ ಸರ್. ಯಾಕಂದ್ರೆ ಮೊನ್ನೆ ನೋಡಿದ್ರೆ F-15 ಹೊಡೆದ್ರು, F-35ಗೆ ಹೊಡೆದ್ರು, ಆ ಥರ ಎಲ್ಲ ನೋಡಿದ್ರೆ ಅವ್ರಿಗೆ ಹೊಡೆಯೋ ಶಕ್ತಿ ಇನ್ನೂ ಜಾಸ್ತಿನೇ ಇದೆ. ಪ್ಲಸ್ ಅವ್ರಿಗೆ ಒಂದು ಸಪೋರ್ಟ್ ಇದೆ ಚೈನಾ ರಷ್ಯಾದು. ಅಫ್ಕೋರ್ಸ್ ವೆಪನ್ ಸಪೋರ್ಟ್ ಇಲ್ಲದೆ ಹೋದ್ರೂ ದೇ ಆರ್ ಗೆಟಿಂಗ್ ಸಪೋರ್ಟ್ ಇಂಡೈರೆಕ್ಟ್ಲಿ ಫ್ರಮ್ ಆಸ್ ಎ ಇಂಟೆಲಿಜೆನ್ಸ್ ಇರ್ಬೋದು, ಆಸ್ ಎ GPS ಕೋಆರ್ಡಿನೇಟ್ಸ್ ಇರ್ಬೋದು, ಅನೇಕ ಥರ ಸಪೋರ್ಟ್ ಅವ್ರಿಗೆ ಸಿಗ್ತಾನೆ ಇದೆ ಯಾರಿಗೆ, ಇರಾನ್ಗೆ. ಸೊ ಇರಾನ್ನ ಅಷ್ಟು ಬೇಗ ಅವ್ರು ಮುಗ್ಸಕ್ಕೂ ಬಿಡಲ್ಲ, ಅರ್ಥ ಆಯ್ತಾ? ಸೊ ಇದ್ರಲ್ಲಿ ಏನಾಗಿದೆ, ಟ್ರಂಪ್ ಅನ್ಕೊಂಡಿದ್ದಾಗೆ ಮೊದಲನೇ ದಿವಸ ಯಾವಾಗ ಅಯತುಲ್ಲಾ ಖಮೇನಿ ನೋಡಿದ್ರು ಅಲ್ಲಿಗೆ ಯುದ್ಧ ಕಮ್ಮಿ ಆಗೋಗುತ್ತೆ, ಎಲ್ಲ ಜನ ದಂಗೆ ಎದ್ಬಿಟ್ಟು ಬಂದು ಕೂತ್ಕೋತಾರೆ ಅನ್ನೋದು ಆಗ್ಲೇ ಇಲ್ಲ ಅದು. ಸೊ ಆಮೇಲೆ ಅವ್ರ ಲರ್ಜಾನಿ ನೋಡಿದ್ರು, ಅವ್ರ ನೇವಿ ಕಮಾಂಡರ್ ನೋಡಿದ್ರು, ಯಾರು ನೋಡಿದ್ರು ಒಂದು ಮೊಸೈಕ್ ಡಾಕ್ಟ್ರೈನ್ ತರ ಅವ್ರು ಫಾಲೋ ಮಾಡಿದ್ರು. ಮೊಸೈಕ್ ಅಂದ್ರೆ ಈಗ ಒಂದು ಫುಲ್ ಟೈಲ್ಸ್ ಹಾಕಿರ್ತಾರೆ, ಒಂದು ಟೈಲ್ ಕಿತ್ತರೆ ಇನ್ನೊಂದು ಟೈಲ್ ಅಲ್ಲಿ ಅಂಟಿಸ್ಬೋದು ನೀವು. ಅದ್ರ ಒಂದೇ ಒಂದು ಇದೆ ಅಂದ್ರೆ ಒಂದು ಫುಲ್ ಸ್ಲ್ಯಾಬ್ ಇದೆ ಅಂದ್ರೆ ಆ ಸ್ಲ್ಯಾಬೇ ಫುಲ್ ಬಿದ್ದೋದ್ರೆ ತಿರ್ಗಾ ಫುಲ್ ಹೊಸದೇ ಹಾಕ್ಬೇಕಾಗತ್ತೆ. ಬಟ್ ಮೊಸೈಕ್ ಡಾಕ್ಟ್ರೈನ್ ಅಂದ್ರೆ ಆ ಥರ ಅಲ್ಲ. ಸೊ ಆ ಥರ ಮೊಸೈಕ್ ಡಾಕ್ಟ್ರೈನ್ ಅವರು ಫಾಲೋ ಮಾಡ್ತಿರ್ಬೇಕಾದ್ರೆ ಅವ್ರಿಗೇನು ನಿಖರವಾಗಿ ತಿಳಿತು ಅಂದ್ರೆ ಈ ಒಂದು ರೆಜಿಮ್ನ ಚೇಂಜ್ ಮಾಡೋದು ಅಷ್ಟು ಈಸಿ ಅಲ್ಲ. ಸೊ ಅವ್ರು ಏನ್ ಅನ್ಕೊಂಡ್ರು ರೆಜಿಮ್ ಚೇಂಜ್ ಆಗುತ್ತೆ, ರೆಜಿಮ್ ಚೇಂಜ್ ಆಗಲಿಲ್ಲ. ನೆಕ್ಸ್ಟ್ ಯುರೇನಿಯಂನ ಕಿತ್ಕೊಂಡ್ಬರ್ತೀವಿ ಅಂತ ಅನ್ಕೊಂಡಿದ್ದಾರೆ. ಬಟ್ ಯುರೇನಿಯಂನ ಎಲ್ಲಿದೆ, ಎಲ್ಲೋಗಿ ತಗೊಂಡ್ಬರ್ಬೇಕು, ಅಷ್ಟು ದೊಡ್ಡ ದೇಶದಲ್ಲಿ ಅವರು ಇಸ್ಫಾನಲ್ಲೇ ಅಡಗಿಟ್ಟಿದ್ದಾರೆ ಅಂದ್ರೆ ಇಸ್ಫಾನ್ ಒಳಗೋಗಿ ನುಗ್ಗಿ ಅದನ್ನ ಹೇಗೆ ಎತ್ಕೊಂಡ್ಬರ್ತಾರೆ? ಅದು ಪ್ರೋಸೆಸ್ ತುಂಬಾ ದೊಡ್ಡದು. ಅದನ್ನೇನು ಸುಮ್ಮನೆ ಹೋಗಿ ಯುರೇನಿಯಂನ ಒಂದು ಗೋಣಿ ಚೀಲದಲ್ಲಿ ಹಾಕೊಂಡು ತಗೊಂಡ್ಬರಕ್ಕಾಗಲ್ಲ. ಯು ನೀಡ್ ಲಾಟ್ ಆಫ್ ಕಂಟೈನರ್ಸ್, ಸುತ್ತಲೂ ಏರ್ ಎಲ್ಲ ಸ್ಯಾನಿಟೈಸ್ ಮಾಡಬೇಕು, ಒಳಗಡೆ ಡೆಪ್ತ್ ಇಳಿಬೇಕಾದ್ರೆ ಅದರಲ್ಲಿ ಅನೇಕ ಬಿಕಾಸ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಇದಾಗತ್ತೆ. ಸೊ ಅನೇಕ ಕಷ್ಟಗಳಿದಾವೆ. ಸೊ ಅದು ಅಷ್ಟು ಈಸಿ ಅಲ್ಲ. ಪ್ರಾಬಬ್ಲಿ ಅವ್ರು ಯುರೇನಿಯಂನ ಹಂಗೆ ತಗೊಂಬರಕ್ಕಾದ್ರೂ ಅವ್ರು ವಾರ ನಿಲ್ಲಿಸ್ಬಿಡ್ತಾರೆ. ಯುರೇನಿಯಂ ತಗೊಂಡ್ವಿ ಬಿಟ್ಬಿಟ್ವಿ ಆಗೋಯ್ತು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಅವ್ರು. ರೆಜಿಮ್ ಚೇಂಜ್ ಆಗುತ್ತೆ, ಅದು ಆಗ್ತಾ ಇಲ್ಲ. ಇತ್ಲಾಗೆ ಯುರೇನಿಯಂ ತಗೊಳಕ್ ಆಗ್ತಾ ಇಲ್ಲ. ಇತ್ಲಾಗ ಅವ್ರದ್ದು ಮಿಸೈಲ್ ಫ್ಯಾಕ್ಟ್ರಿಗಳನ್ನೆಲ್ಲ ಮುಚ್ಚಿಬಿಟ್ಟಿದೀವಿ ಅಂತಾರೆ. ಬಟ್ ನಾವು ನೋಡ್ತಾ ಇದೀವಿ ತರಾವರಿ ಮಿಸೈಲ್ಗಳು ಬರ್ತಾ ಇದೆ. 4000 ಕಿಲೋಮೀಟರ್ ಹೋಗೋ ದೂರನೂ ಮಿಸೈಲ್ಸ್ ಇದೆ ಅವ್ರ ಹತ್ರ. ಇವತ್ತು ಈಗ ನೋಡಿದ್ರೆ USS ಟ್ರಿಪೋಲಿ ಈಗ ಬರ್ತಾ ನೋಡ್ತಿದ್ದೆ, ಟ್ರಿಪೋಲಿಗೂ ಹೊಡೆದಿದ್ದಾರೆ ಈಗ. ಅಂದ್ರೆ ಮರೈನರ್ಸ್ ಯಾರು ಬರ್ತಾ ಇದ್ರು, ಹೂ ಕ್ಯಾನ್ ಎಂಟರ್ ಇನ್ಸೈಡ್ ಐಲ್ಯಾಂಡ್, ಕರ್ಗ್ ಐಲ್ಯಾಂಡ್ ಒಳಗಡೆ ಎಂಟ್ರಿ ಮಾಡಿ ಅದನ್ನ ಕಬ್ಜಾ ಮಾಡೋ ಶಕ್ತಿ ಇರುವಂತ ಮೆರೈನರ್ಸ್ ಯಾರು ಇದ್ರು ಅದಕ್ಕೂ ಹೊಡೆದಿದೆ. ಅಷ್ಟು ದೂರದಲ್ಲಿ ಹೊಡೆದಿದ್ದಾರೆ ಅಂತ ನ್ಯೂಸ್. ಬಟ್ ಅದಿನ್ನೂ ಅಮೆರಿಕ ಎಲ್ಲೂ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಅಕಸ್ಮಾತ್ ಕರ್ಗ್ ಐಲ್ಯಾಂಡ್ ಒಳಗೆ ಮೆರೈನರ್ಸ್ ಹೋದ್ರು ಎಷ್ಟು ದಿವಸ ತಾನೇ ಆ ಮೆರೈನರ್ಸ್ ಅಲ್ಲಿ ಇರ್ತಾರೆ? ಅವ್ರಿಗೆ ಊಟ ಬೇಡವಾ, ತಿಂಡಿ ಬೇಡವಾ? ಆ ಕಡೆಯಿಂದ ಮೇನ್ ಲ್ಯಾಂಡ್ ಇಂದ ಡ್ರೋನ್ಸ್ಗಳು ಹೊಡಿತಾ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ? ಎಲ್ಲ ಮೈನ್ಸ್ಗಳು ಹಾಕಿ ಇಟ್ಬಿಟ್ಟಿದ್ದಾರೆ ಕೆಳಗಡೆ. ಬಹಳ ಚಾಲೆಂಜ್ ಇದೆ. ಆಮೇಲೆ ಒಂದ್ ಕರ್ಗ್ ಐಲ್ಯಾಂಡ್ ಇಟ್ಕೊಂಡಿದ ತಕ್ಷಣ ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ಇಟ್ಕೋತೀವಿ ಅಲ್ಲ, ಅಲ್ಲಿ 7 ಐಲ್ಯಾಂಡ್ ಬರುತ್ತೆ. ಒಂದು ಹಾರ್ಚ್ ಆಫ್ ಐಲ್ಯಾಂಡ್ ಅಂತ ಬರುತ್ತೆ. ಆ 7 ಐಲ್ಯಾಂಡ್ ಕಬ್ಜಾ ಮಾಡಿದ್ರೆ ಮಾತ್ರ ಇವ್ರಿಗೊಂದು ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ಕಂಟ್ರೋಲ್ ಬರುತ್ತೆ. ಆ ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ಕಂಟ್ರೋಲ್ ಅವ್ರು ಎಷ್ಟು ದಿವಸ ಹಿಡಿದಿಟ್ಕೋತಾರೋ ಅವ್ರು ಅಷ್ಟೇ ಸ್ಟ್ರಾಂಗ್ ಆಗಿರ್ತಾರೆ ಇರಾನ್ ಅವರು. ಯಾಕಂದ್ರೆ ಈಗ ನೋಡ್ತಾ ಇದೀವಿ ನಮ್ಮಲ್ಲೇ ಬೆಂಗಳೂರಲ್ಲೇ ಆಗ್ತಾ ಇರೋ ಆಟೋ ರಿಕ್ಷಾ ಪ್ರಾಬ್ಲಮ್, ಹೋಟೆಲ್ಗಳ ಪ್ರಾಬ್ಲಮ್, ಎಷ್ಟು ಜನ ಕೆಲಸ ಕಳ್ಕೊತಾ ಇದಾರೆ, ಎಷ್ಟು ಜನ ನಾವು ಸರ್ ಸತ್ತೋದ್ರೆ ಸಾಕು ಅಂತ ಬೆಳಿಗ್ಗೆ ಯಾವ್ದೋ ಟಿವಿಲಿ ನಾನು ನೋಡ್ತಿದ್ದೆ, ಒಬ್ರು ಪಾಪ ಆಟೋ ಡ್ರೈವರ್ ಅವರು ಅಳಲ್ ತೋಡ್ಕೊತಾ ಇದ್ರು. ಸೊ ಇಂಥ ಪರಿಸ್ಥಿತಿಗೆ ಬಂದಿದೆ. ಇದನ್ನ ಏನಾರು ಒಂದು ಚೂರು ಎಕ್ಸ್ಟೆಂಡ್ ಆಯ್ತು ಅಂತ ಇಟ್ಕೊಳ್ಳಿ, ಈ ಒಂದು ಯುದ್ಧ ಇನ್ನೂ ಕೊರೋನಾ ಸ್ಥಿತಿ ಯಾವ ಸ್ಥಿತಿಲಿ ಇದ್ವೋ ಆ ಸ್ಥಿತಿಗೆ ಬಂದ್ಬಿಡುತ್ತೆ. ಯಾಕಂದ್ರೆ ಇಟ್ ಈಸ್ ನಾಟ್ ಓನ್ಲಿ LPG ನಮ್ಮ ಮೇಲೆ ನೋಡ್ತಾ ಇದ್ರಿ, ನೆಕ್ಸ್ಟ್ ಫರ್ಟಿಲೈಸರ್ಸ್ ರೈತರಿಗೆ ಹೊಡೆಯುತ್ತೆ, ಅದ್ರ ನೆಕ್ಸ್ಟ್ ಮೆಡಿಕಲ್ ಅವ್ರಿಗೆ ಹೊಡೆಯುತ್ತೆ, ಸ್ಟಾಕ್ ಮಾರ್ಕೆಟ್ ಅವ್ರು ಆಗ್ಲೇ ಮುಚ್ಚಿಬಿಟ್ಟಿದ್ದಾರೆ. ಸೊ ಆ ಥರ ಒಂದೊಂದು ಸೆಕ್ಟರ್ ನಾನು ಹೇಳ್ಕೊಂಡು ಹೋದ್ರೆ ಯಾವ ತರ ಹೊಡಿತಾ ಇದೆ ಅಂತ ಇನ್ನೊಂದು ತಿಂಗಳು ಈ ವಾರ ಹೇಳಿದ್ರೆ ಕರೋನಾ ಸ್ಟೇಜ್ ಅಲ್ಲಿ ಏನಿತ್ತೋ ಆ ಸ್ಟೇಜಿಗೆ ಬರುತ್ತೆ, ಇದು ಪ್ರೀ ಕರೋನಾ ಸ್ಟೇಜಿಗೆ ಬರುತ್ತೆ. ಓಕೆ ಸರ್, ಮಾತನಾಡ್ತಾ ಹೋಗೋಣ. ಮತ್ತೊಬ್ರು ಅತಿಥಿ ನಮ್ಮ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ, ಚಂಬಿ ಪುರಾಣಿಕ್ ಸರ್. ಇವರು ಕೂಡ ಅಂತಾರಾಷ್ಟ್ರೀಯ ವಿಶ್ಲೇಷಕರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಳಿ. ಎಸ್ ಸರ್, ನಾನು ನಿಮ್ಮನ್ನ ಮಾತನಾಡಿಸ್ತೀನಿ ಸರ್, ಒಂದೇ ನಿಮಿಷ. ಸಂಜಯ್ ಸರ್, ನೀವು ಕೂಡ ಸರ್ ಹೇಳೋದನ್ನ ಕೇಳ್ತಾ ಹೋದ್ರಿ. ಎಲ್ಲೋ ಒಂದ್ ಕಡೆ ಇರಾನ್ ವೀಕ್ನೆಸ್ ನಾನು ಹೊಡೆದಾಕ್ತೀನಿ ಅಂತ ಹೋಗಿತ್ತು ಅಮೆರಿಕ. ಈಗ ಇರಾನ್ಗೆ ಅಮೆರಿಕ ವೀಕ್ನೆಸ್ ಗೊತ್ತಾಗ್ಬಿಟ್ಟಿದ್ಯಾ? ಅದಕ್ಕೆ ಇಷ್ಟು ಸ್ಟ್ರಾಂಗ್ ಆಗಿ ನಿಂತಿರುವಂತದ್ದು. ನೀನೆಷ್ಟೇ ಹೇಳು ಗುರು, ನೀನೆಷ್ಟೇ ವಾರ್ನ್ ಮಾಡು, ನಾವು ನಿಲ್ಸೋದಿಲ್ಲ ಯುದ್ಧನ ಅಂತ ಮುಂದಾಗ್ತಿದೆ ಇರಾನ್. ಎಲ್ಲೋ ಇಂಟೆಲಿಜೆನ್ಸ್ ಫೇಲ್ ಆಯ್ತಾ ಅಮೆರಿಕಾದು? ಇಷ್ಟು ಸ್ಟ್ರಾಂಗ್ ಇರಬಹುದು ಅಂತಾನು ಯೋಚನೆ ಮಾಡಿರ್ಲಿಲ್ವಾ ಅಂತ?
ಕರೆಕ್ಟ್ ಮ್ಯಾಮ್ ನೀವು ಹೇಳ್ತಾ ಇರೋಂಗೆ ಸೊ ನೀವೇ ಇಂಟೆಲಿಜೆನ್ಸ್ ಫೇಲ್ ಆಯ್ತಾ ಅಂತಂದ್ರೆ ಇವನ್ ಟ್ರಂಪ್ ಅವರು ಓಪನ್ ಆಗಿ ಹೇಳಿದ್ದಾರೆ. ಸೊ ಅವರು ಈ ತರ ನಮಗೆ ಅಟ್ಯಾಕ್ ಮಾಡ್ತಾರೆ ಅಂತ ಗಲ್ಫ್ ರಾಷ್ಟ್ರಗಳ ಥ್ರೂ ಅಟ್ಯಾಕ್ ಮಾಡ್ತಾರೆ ಅಂತ ಗೊತ್ತೇ ಇದ್ದಿದ್ದಿಲ್ಲ ಅಂತ ಹೇಳ್ತಾರೆ. ಸೊ ಬೀಯಿಂಗ್ ಎ ಪ್ರೆಸಿಡೆಂಟ್ ಆಗಿ ಒಂದು ಕಂಟ್ರಿ ಪ್ರೆಸಿಡೆಂಟ್ ಆಗಿಬಿಟ್ಟು ಆ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂತಂದ್ರೆ ಹೌ ದೇ ಪ್ಲಾನ್ ಫಾರ್ ಪ್ರಿಪೇರ್ ದ ವಾರ್ ಅಂತ. ಸೊ ಹಂಗೆ ಹೋಗಿ ಅವ್ರಿಗೆ ಪ್ಲಾನ್ ಮಾಡಿದ್ರು, ಅವರೇ ಇಸ್ರೇಲ್ ಮೇಲೆ ಬ್ಲೇಮ್ ಮಾಡ್ತಾರೆ. ಸೊ ದೀಸ್ ಪೀಪಲ್ ಆಲ್ಸೋ ಹ್ಯಾವಿಂಗ್ ದ ಲಾಟ್ ಆಫ್ ಇಂಟೆಲಿಜೆನ್ಸ್ ಎಲ್ಲ ಸ್ಟ್ರಾಂಗ್ ಆಗಿರೋ ಅಂತ ಹೇಳ್ತಾರೆ. ವರ್ಲ್ಡ್ ಎಲ್ಲ ಬಿಗ್ಗೆಸ್ಟ್ ಕಂಟ್ರಿ ಪ್ಲಸ್ ದೇ ಹಾವ್ ಇಂಟೆಲಿಜೆನ್ಸ್ ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಅಂತ ಹೇಳ್ತಾರೆ. ಅಷ್ಟೆಲ್ಲ ಇದ್ಕೊಂಡ್ಬಿಟ್ಟು ಇದು ಹೆಂಗೆ ಮಿಸ್ ಆಯ್ತು ಅನ್ನೋದೇ ಒಂಥರ ಎಕ್ಸ್ಪ್ರೆಷನ್ ಆಗಿದೆ ಆಕ್ಚುಲಿ. ಸೊ ಇಷ್ಟು ಅವ್ರಿಗೆ ಗೊತ್ತಾಗಿಲ್ಲ ಅಂತಂದ್ರೆ ಯಾವ ತರ ವಾರ ಆಗ್ತಾ ಇದೆ ಅಂತಾನೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಹಿಂಗೆ ಏನಾಗಿದೆ, ಈಗ ಈಗೋ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಸೊ ಹೆಂಗೆ ನಿಮ್ ಸಣ್ಣ ಪುಟ್ಟ ಹೇಳ್ಬೇಕಂದ್ರೆ ನಿಮ್ ಯಾರ ಮನೇಲಿ ಯಾರೋ ಏನು ಅಂತ ಪಕ್ಕದವ್ರು ಯಾರೋ ಏನು ಅಂತಂದ್ರು ಸೊ ಅವ್ರು ಏನೋ ಅವ್ರು ತೀರ್ಸ್ಕೊಳ್ಬೇಕು, ನಾನು ಮತ್ತೆ ಅವ್ರ ಜೊತೆಗೆ ಏನಾದ್ರು ಹೇಳ್ಬೇಕು ಅಂತ ಕಾಯ್ತಾ ಇರ್ತಾರೆ. ಸೊ ಆ ತರ ಆಗಿದೆ ಈಗ ಪರಿಸ್ಥಿತಿ. ಈಗ ಇರಾನ್ ಅವರು ಅವ್ರಿಗೆ ಏನ್ ಪ್ಲಾನಿಂಗ್ ಅಂತ ಗೊತ್ತಿಲ್ಲ, ಇವ್ರಿಗೆ ಹಂಗೆ ಅಟ್ಯಾಕ್ ಮಾಡ್ಬಿಟ್ರು. ಸೊ ಅದ್ರ ಇಂಪ್ಯಾಕ್ಟ್ ಏನಾಗಿದೆ, ಇವ್ರಿಗೆ ಅಲ್ಲಿ ಏನಾಗಿದೆ ಲೋ ಕಾಸ್ಟ್ ವಾರ್ ಆಗ್ತಾ ಇದೆ, ಇವರು ಹೈ ಕಾಸ್ಟ್ ಸ್ಪೆಂಡ್ ಮಾಡ್ತಾರೆ. ಸೊ ಹಿಂಗಾಗಿ ಏನೋ ಎಲ್ಲ ಏರ್ ಟು ಏರ್ ಆಗ್ತಾ ಇರೋದ್ರಿಂದ ಸೊ ಇದರಲ್ಲಿ ಈ ಸದ್ಯದ ಪರಿಸ್ಥಿತಿಯಲ್ಲಿ ಹೇಳ್ಬೇಕಂದ್ರೆ ಇರಾನ್ ಅವರು ಆಕ್ಚುಲಿ ತುಂಬಾ ಕಮ್ಮಿ ಇದರಲ್ಲಿ ಇವ್ರಿಗೆ ಮೇಜರ್ ಇಂಪ್ಯಾಕ್ಟ್ ಮಾಡಿರೋದು. ಸೊ ಅದನ್ನೇ ತಡಿಲಿಕ್ಕೆ US ಗೆ ಈಗ ತುಂಬಾ ಅವರು ಆರ್ಥಿಕವಾಗಿ ನಷ್ಟ ಅನುಭವಿಸ್ತಾ ಇದ್ದಾರೆ. ಸೊ ಅದಕ್ಕೆ ಇವರು ಬಿಟ್ಟು ನೋಡೋಣ, ಸ್ವಲ್ಪ ಹಿಡಿದು ಬಿಟ್ಟು ಮಾಡ್ತಾ ಇದ್ದಾರೆ. ಅದು ಎಷ್ಟು ದಿನ ಹೋಗುತ್ತೆ ಅಂತ ಗೊತ್ತಿಲ್ಲ. ನಾಳೆಗೆ ಟೈಮ್ ಕೊಟ್ಟಿದ್ದಾರೆ ಇನ್ನು 2 ಜನ. ಸೊ ಅದ್ರ ಮೇಲೆ ಏನ್ ಆಕ್ಷನ್ ತಗೋತಾರ ಅಂತ ಗೊತ್ತಿಲ್ಲ. ಅವ್ರ ಹೆಲ್ತ್ ಇಶ್ಯೂ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಅದನ್ನ ಇವಾಗ ಜಸ್ಟ್ ಕನ್ಫರ್ಮ್ ಮಾಡಿದ್ರೆ ಏನು ಇಲ್ಲ ಅಂತ ಹೇಳ್ಬಿಟ್ಟು ವೈಟ್ ಹೌಸ್ ಇಂದ. ಸೊ ಈ ತರ ಎಲ್ಲ ನಡೀತಾ ಇರೋದ್ರಿಂದ ಏನು ಇದು ಅಂತ ಒಂದೆಲ್ಲ ಕಡೆ ಒಂದು ಸಸ್ಪಿಷನ್ಸ್ ಕ್ರಿಯೇಷನ್ ಮಾಡಿದ್ದಾರೆ. ಸೊ ಇದು ಈ ತರ ಹೋದ್ರೆ ಸೊ ಇವರು ಯಾರು ನಿಂದ್ರಿಸಕ್ಕೆ ಸಾಧ್ಯನೇ ಇಲ್ಲ. ಆಕ್ಚುಲಿ ಎಲ್ಲರೂ ಈಗೋಸ್ಟಿಕ್ ನಾನೊಂದು ಬಾಂಬ್ ಹಾಕಿದ್ರೆ ನೀನೊಂದು ಬಾಂಬ್ ಹಾಕು. ಸೊ ಆ ತರ ಆಗಿದೆ. US ಗೆ ಏನಾಗಿದೆ ಅಂದ್ರೆ ವರ್ಲ್ಡ್ ಅಲ್ಲಿ ಬಿಗ್ಗೆಸ್ಟ್ ಕಂಟ್ರಿ, ಬಿಗ್ಗೆಸ್ಟ್ ಪವರ್ ಇರೋದ್ರಿಂದ ಅಂತ ಹೇಳ್ಬಿಟ್ಟು ಅವ್ರು ಅಟ್ಯಾಕ್ ಮಾಡ್ತಾ ಇದಾರೆ ಎಲ್ಲ ಕಡೆ ಆದ್ರೂ. ಬಟ್ ಈಗಾನೇ ಸೋಲ್ ಒಪ್ಕೊಳಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಏನಾದ್ರು ಮಾಡಿ ಅದನ್ನೇ ಹಂಗೆ ಲೈವ್ ಇಟ್ಕೊಂಡು ಹೋಗಕ್ ನೋಡ್ತಾ ಇದಾರೆ. ಬಟ್ ಅದರಿಂದ ಇಂಪ್ಯಾಕ್ಟ್ ಆಗ್ತಾ ಇರೋದು ಬೇರೆ ಕಂಟ್ರಿಗಳಿಗೆ. ಸೊ ಅದನ್ನೇ ನಮ್ಮ ಕಡೆ ಇಂಡಿಯಾ ಮೇಲೆ ಆಗ್ತಾ ಇದೆ, ಬೇರೆ ನಮ್ಮ ಈಸ್ಟ್ ಏಷ್ಯಾ ಕಂಟ್ರಿಗಳೆಲ್ಲ ಇಂಪ್ಯಾಕ್ಟ್ ಆಗ್ತಾ ಇದೆ. ಸೊ ಅದಕ್ಕೆ ನಮ್ಮಲ್ಲಿ ಪ್ರಿಪರೇಷನ್ಸ್ ಮಾಡ್ತಾ ಇದ್ದಾರೆ, ಸುಮಾರು ಆಕ್ಷನ್ಸ್ ಗಳು ತಗೋತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ದವರು. ಮೊನ್ನೆ ಇವರು ಜಯಶಂಕರ್ ಸರ್ ಆಗ್ಲಿ ರಷ್ಯಾ ಜೊತೆ ಮಾತಾಡ್ಕೊಂಡ್ಬಿಟ್ಟು ನಮ್ಗೆ ಆಯಿಲ್ಗೆ ಮತ್ತೆ ಗ್ಯಾಸ್ಗೆ ಇಂಪೋರ್ಟ್ ಮಾಡಕ್ಕೆ ಇದೆ, ಅವರು ಅಗ್ರಿ ಆಗಿದ್ದಾರೆ. ಬೇರೆ ಸುತ್ತಮುತ್ತ ಕಂಟ್ರಿಯಲ್ಲಿ ಕೆಲವೊಂದು ಫರ್ಟಿಲೈಸರ್ಸ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅದನ್ನ ತರಲಿಕ್ಕೂ ಇಂಡಿಯಾದವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಟೈಮ್ ತಗೋತಾ ಇದೆ ಆಕ್ಚುಲಿ. ಸೊ ಅಷ್ಟೊಳಗೆ ಏನಾಗುತ್ತೆ ನಮಗೆ ತುಂಬಾ ಇಂಪ್ಯಾಕ್ಟ್ ಆಗ್ತಾ ಇರೋದ್ರಿಂದ ಸೊ ಇದು ಹಿಂಗೆ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆ. ಸ್ವಲ್ಪ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡ್ರೆ ಅಲ್ಲಿ ಸ್ಟಾಪ್ ಆಯ್ತಂದ್ರೆ ಪ್ರಾಬ್ಲಮ್ ಇಲ್ಲ, ಇಲ್ಲ ರಿಕವರಿ ಆಗ್ಬಿಡುತ್ತೆ. ಇದು ಇದೇ ತರ ಮತ್ತೆ ಟ್ಯೂಸ್ಡೇ ಮತ್ತೆ ನೋಡ್ಕೊಂಡ್ಬಿಟ್ಟು ವೆನ್ಸ್ಡೇ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ಇಟ್ ಬಿಕಮ್ಸ್ ಮತ್ತೆ ಸೇಮ್ ಸಿಚುವೇಶನ್ ಬರುತ್ತೆ ಅಂತ ಅನ್ಕೋತೀನಿ. ಎಸ್ ಸರ್, ಮಾತನಾಡ್ತಾ ಹೋಗೋಣ. ಪ್ರೊಫೆಸರ್ ಚಂಬಿ ಪುರಾಣಿಕ್ ಸರ್ನ ಮಾತನಾಡಿಸ್ತೀನಿ. ಸರ್, ಎಲ್ಲ ಒಂದ್ ಕಡೆ ಟ್ರಂಪ್ ಜಾಸ್ತಿ ಮಾತು, ಕೆಲಸ ಕಡಿಮೆ, ಆದ್ರೆ ಇರಾನ್ ಏನು ಮಾತಾಡ್ತಿಲ್ಲ, ನೇರ ಉತ್ತರ ಕೊಡ್ತಿದೆ ಕೆಲಸದ ಮೂಲಕ ಅಥವಾ ಪ್ರತಿ ದಾಳಿಯ ಮೂಲಕ ಅಂತ ಅನ್ಸುತ್ತೆ. ಹೌ ಕಮ್ ಇರಾನ್ ಇಷ್ಟು ಸ್ಟ್ರಾಂಗ್ ಆಗ್ತಾ ಇದೆ ಅಂತ ಅನ್ಸುತ್ತೆ ಸರ್? ಟ್ರಂಪ್ ಅವ್ರದ್ದು ಏನು ಅಂದ್ರೆ ಇರಾನ್ ಒಂದು ರೀತಿನಲ್ಲಿ ಅದನ್ನ ನ್ಯೂಟ್ರಲೈಸ್ ಮಾಡಬೇಕು, ಮತ್ತೆ ಅದರ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳ ಏನು ತಯಾರು ಮಾಡ್ತಕ್ಕಂತ ಪ್ರದೇಶ ಇತ್ತಲ್ಲ ಅದನ್ನ ನಾಶ ಮಾಡಬೇಕು, ಮತ್ತೆ ಅಲ್ಲಿರೋ ಯುರೋನಿಯಂ ಅನ್ನ ತಾನು ತೆಗೆದುಕೊಳ್ಬೇಕು. ಲಿಂಗಣ್ಣ ಅವರು ಅದ್ರ ಬಗ್ಗೆ ಹೆಚ್ಚು ತಿಳ್ಕೊಂಡು ಅವ್ರು ಹೇಳ್ತಾರೆ 400-450 ಟನ್ ಇರ್ತಕ್ಕಂಥದ್ದನ್ನ ಹೇಗೆ ಅಪಹರಿಸಬೇಕು ಅಂತಕ್ಕಂಥ. ಜೊತೆಗೆ ಇವರು ಏನ್ ಇಸ್ರೇಲಿನ ಒಂದು ಬೆಂಬಲಕ್ಕೋಸ್ಕರ ಇವರು ಯುದ್ಧ ಮಾಡ್ಲಿಕ್ಕೆ ಪ್ರವೇಶ ಮಾಡಿದ್ದಾರೆ. ಯಾವ ಅಮೆರಿಕದ ಅಧ್ಯಕ್ಷರು 40 ವರ್ಷದಲ್ಲಿ ಯಾರು ಬಂದಿರಲಿಲ್ಲ. ಈ ಮೂರ್ಖತನದ ಒಂದು ನಿರ್ಧಾರವನ್ನ ಯಾವ ಅಧ್ಯಕ್ಷನು ಒಂದು ಸಪ್ಲೈ ಮಾಡ್ತಾ ಇದ್ರು, ಬೇಕಾದಂತ ಹಣಕಾಸಿನ ಸಹಾಯ ಕೊಡ್ತಾರೆ, ಶಸ್ತ್ರಾಸ್ತ್ರಗಳು ಮತ್ತೆ ಲೇಟೆಸ್ಟ್ ಏರ್ ಕ್ರಾಫ್ಟ್ ಎಲ್ಲ ಕೊಡ್ತಿದ್ರು. ನೋಡಿ, ಇಷ್ಟೆಲ್ಲ ಇದ್ರು, ಸೊಫಿಸ್ಟಿಕೇಶನ್ ಇದ್ರು, ಅವರು ಆಪರೇಷನ್ ಫ್ಯೂರಿ ಅಂತ ಹೇಳಿದ್ರು. ಏನು ಇದು ಆಪರೇಷನ್ ಮಿಸರಿ ಅಂತಕ್ಕಂಥದ್ದನ್ನ ನಾನು ಮೊನ್ನೆ ತಾನೇ ಹೇಳಿದ್ದೀನಿ. ಅಂದ್ರೆ ಏನಾಯ್ತು, ಈಗ ಅವರ ಒಂದು ಇತಿಮಿತಿಯನ್ನ ಅಂದ್ರೆ ಅಮೆರಿಕದ ಜನರಲ್ಗಳು ಸುಮಾರು 6 ಜನ ಅಥವಾ 5 ಜನ ಜನರಲ್ಗಳು ರಾಜೀನಾಮೆ ಕೊಟ್ಟಿದ್ದಾರೆ ಅಥವಾ ಅವರು ನೆಗೆಟಿವ್ ಆಗಿ ರೆಕಮೆಂಡ್ ಮಾಡಿದ್ದಾರೆ. ಟ್ರಂಪ್ ಒಂದ್ ರೀತಿನಲ್ಲಿ ನನ್ನ ಅನೇಕ ಅಮೆರಿಕದ ರಿಪಬ್ಲಿಕನ್ ಪಾರ್ಟಿ ಫ್ರೆಂಡ್ಸ್ ನನ್ನ ಜೊತೆ ಕ್ಲಾಸ್ಮೇಟ್ ಇದ್ದವರು ಅಲ್ಲಿದ್ದಾರೆ. ಅವ್ರು ಹೇಳೋ ಪ್ರಕಾರ ಟ್ರಂಪ್ ಯಾರನ್ನೂ ನಂಬುವುದಿಲ್ಲ, ಆತನ ಮನಸ್ಸಿಗೆ ಏನ್ ಬರುತ್ತೋ ಅದೇ ಕರೆಕ್ಟ್ ಅಂತಕ್ಕಂಥದ್ದು. ಮತ್ತೆ ಅದಕ್ಕೆ ತಕ್ಕಂಗೆ 3-4 ಜನ ಇಟ್ಕೊಂಡಿದ್ದಾರೆ, ಡಿಫೆನ್ಸ್ ಸೆಕ್ರೆಟರಿ ಎಕ್ಸತ್ತು, ಮತ್ತೆ ಇನ್ನ ರೂಬಿಯೋ, ಈ ತರ ಕೆಲವ್ರನ್ನೆಲ್ಲ ಇಟ್ಕೊಂಡಿದ್ದಾರೆ. ಅಂದ್ರೆ ಎಸ್ ಮಾಸ್ಟರ್ಗಳು ಅಷ್ಟೇ. ನಾನ್ ನಿಮಗೆ ಹೇಳಿದ್ದನ್ನು ನೀವು ಕೇಳಿದ್ರೆ ನನ್ನ ಕೊಲೀಗ್ಸು, ನೀವು ಅದರ್ವೈಸ್ ಐ ವಿಲ್ ಡಿಸ್ಮಿಸ್ ಯು ಅಂತ. ಆಮೇಲೆ
ಈಗ ಇನ್ನೊಂದು ತಗೊಳ್ಳಿ, ಅವರು ಉಪಯೋಗಿಸತಕ್ಕಂತ ಭಾಷೆ ಇದೆಯಲ್ಲ, ಒಬ್ಬ ಪ್ರೆಸಿಡೆಂಟ್ ಅಮೆರಿಕಾದ ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ, ಶಕ್ತಿಶಾಲಿಯಾದ ಮತ್ತು ಹೆಚ್ಚು ಅಧಿಕಾರವನ್ನ ಅಪೇಕ್ಷೆ ಪಡ್ತಕ್ಕಂತಹ ಬಲ ಉಳ್ಳಂತ ಒಂದು ರಾಷ್ಟ್ರ, ಆ ಒಂದು ಭಾಷೆಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ 48 ಗಂಟೆಯೊಳಗೆ ನಿಮ್ಮನ್ನ ನಾವು ನಾಶ ಮಾಡ್ತೇವೆ, ನೀವು ನಮ್ಮ ಮಾತುಕತೆಗೆ ಬರಬೇಕು, ನೀವು ಶರಣಾಗ್ಬೇಕು, ಓಪನ್ ಮಾಡ್ಬೇಕು ಅಂತಕ್ಕಂಥ. ಅಂದ್ರೆ ಏನಾಯ್ತು, ಇದರಲ್ಲಿ ತೋರಿಸ್ದೆ ಅವರು ಹತಾಶರಾಗಿದ್ದಾರೆ, ಡೆಸ್ಪರೇಟ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ. ಅದರಿಂದ ಇವತ್ತು ಟ್ರಂಪ್ ರವರ ಒಂದು ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಹೌ ಟು ಎಸ್ಕೇಪ್, ಎಕ್ಸಿಟ್ ರೂಟ್ ಸಿಗ್ತಾ ಇಲ್ಲ ಅವ್ರಿಗೆ. ಆಮೇಲೆ ಅವರು ಯಾವುದೇ ರೀತಿಯ ಪರಿಣಾಮಗಳನ್ನ ಕುರಿತು ಯೋಚನೆ ಮಾಡಿಲ್ಲ. ಅದನ್ನ ಇರಾನ್ ಅವ್ರು ಹೇಳೋದು, ನೀವು ಏನೇನು ಕಂಡೀಷನ್ ಹಾಕಿದ್ರೆ ಅದನ್ನೇ ಇದಾವೆ, ಯಾವನು ನಾವು ಒಪ್ಪೋದಿಲ್ಲ. ಒಂದು ವೇಳೆ ಶಾಶ್ವತವಾದ ಒಂದು ಅಗ್ರಿಮೆಂಟ್ಗೆ, ನಿರ್ಣಯಕ್ಕೆ ನೀವೇನಾದ್ರೂ ಬರುವುದಾದ್ರೆ ನಾವು ನಿಮ್ ಜೊತೆಗೆ ಮಾತುಕತೆ ಮಾಡ್ಲಿಕ್ಕೆ ಸಿದ್ಧ ಇದ್ದೇವೆ. ಯಾಕಂದ್ರೆ ಪಾಕಿಸ್ತಾನನ ಬಿಟ್ಟಿದ್ದಾರೆ ಅಮೆರಿಕಾದವರು, ಆದ್ರೆ ಇರಾನ್ ಅವರು ಪಾಕಿಸ್ತಾನ ನಂಬೋದಿಲ್ಲ. ಕಾರಣ ಏನು, ಪಾಕಿಸ್ತಾನದಲ್ಲಿ ಸುಮಾರು 20% ಶಿಯಾಗಳಿದ್ದಾರೆ. ಅದರಿಂದ ಪಾಕಿಸ್ತಾನ ಅವ್ರ ಮಾತನ್ನು ಸಹ ಗೌರವಿಸಬೇಕಾಗತ್ತೆ. ಆದ್ರೆ ಈಗ ಪಾಕಿಸ್ತಾನಕ್ಕೆ ಬೇಕಾಗಿರ್ತಕ್ಕಂಥದ್ದು ಅಮೆರಿಕಾದ ಸ್ನೇಹ. ಸೊ ಅವರು ಪ್ರೋ ಅಮೆರಿಕಾ ಎನ್ನುವ ದೃಷ್ಟಿಯಿಂದ ಭಾರತಕ್ಕೆ ಹೋಲಿಸಿದ್ರೆ ನ್ಯೂಟ್ರಲ್ ಆಗಿಲ್ಲ ಅವರು. ಟರ್ಕಿ ಸ್ವಲ್ಪ ರೀತಿಯಲ್ಲಿ ತಟಸ್ಥವಾಗಿದೆ. ಈ ರೀತಿಯ ರಾಷ್ಟ್ರಗಳನ್ನ ಈಜಿಪ್ಟ್ ಅನ್ನು ಉಪಯೋಗಿಸಿಲ್ಲ. ಟ್ರಂಪ್ ರವರು ತಮಗೆ ಬೇಕಾದಂತ ಎಸ್ ಮಾಸ್ಟರ್ ಅನ್ನೋರ್ತಕ್ಕಂಥವ್ರನ್ನ ಉಪಯೋಗಿಸ್ತಾ ಇದ್ದಾರೆ. ಅಂದ್ರೆ ಏನಾಯ್ತು, ನೀವು ಹೇಳಿದ ಆರಂಭದ ಮಾತು ಏನಿದೆಯಲ್ಲ, ಟ್ರಂಪ್ ರವರ ಏನು ಕಾರ್ಯಕ್ರಮಗಳು ಅಥವಾ ಒಂದು ಟಾರ್ಗೆಟ್ ಇತ್ತು, ಅದಕ್ಕೆ ಕ್ಲಾರಿಟಿ ಇರಲಿಲ್ಲ, ಮತ್ತೆ ಕನ್ಸಿಸ್ಟೆನ್ಸಿ ಇರಲಿಲ್ಲ, ಮತ್ತೆ ಏನೇ ಇದ್ರು ಸಹ ಇಂಪ್ಲಿಮೆಂಟೇಷನ್ ಅಲ್ಲಿ ಎಡವಿದ್ದಾರೆ. ಬರೀ ಭಯ ಅಥವಾ ಈ ರೀತಿ ಕೆಟ್ಟ ಮಾತಾಡೋದು, ನೀವ್ ಹೇಳಿದ್ರಲ್ಲ, ಅವ್ರಿಗೆ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಅಮೆರಿಕಾದ ಜನ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಆದ್ರೆ ಅವರಿಗೆ ವಿಧಿ ಇಲ್ಲ. ಯಾಕಂದ್ರೆ ಒಬ್ಬ ಅಧ್ಯಕ್ಷನಿಗೆ ಇರ್ತಕ್ಕಂಥ ಪವರ್ ಇನ್ನು ಬೇರೆ ಯಾವ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲೂ ಇಲ್ಲ. ಬಟ್ ಅದರಿಂದ ಸರ್ ಏನಂದ್ರೆ ಜನತೆನೇ ಇವಾಗ ಪ್ರತಿಭಟನೆ ಮಾಡೋಕ್ ಆರಂಭಿಸಿದ್ದಾರೆ. ಅಂದ್ರೆ ಟ್ರಂಪ್ ಅನ್ನುವಂತ ಬಾಸ್ ಬಂದ್ರೆ ಅಮೆರಿಕ ಈಗ ಲಾಸ್ ಆಗ್ತಾ ಇದೆ. ಕ್ಲಾಸ್ ಆಗುತ್ತೆ ಅಂತ ಅನ್ಕೊಂಡಿದ್ರು ಅಮೆರಿಕ ಜನತೆ, ಈಗ ಲಾಸ್ ಆಗ್ತಾ ಇದೆ. ಜನ ಕೂಡ ಅಪ್ಪ ಬೇಡಪ್ಪ ನಿನ್ ಸವಾಸ ನಮ್ಗೆ ಅಂತಿರುವಂತದ್ದು. ಇಲ್ಲ, ಟ್ರಂಪ್ ರವರ ಪರವಾಗಿ ರಿಪಬ್ಲಿಕನ್ ಪಾರ್ಟಿ ಲೆಜಿಸ್ಲೇಟರ್ಸ್ ಇದ್ದಾರೆ. ಅಂದ್ರೆ ಅವರಿಗೆ ಶಾಸಕಾಂಗದ ಬೆಂಬಲ ಇದೆ. ಅದರಿಂದ ಅವರು ಸ್ವಲ್ಪ ಡಿಕ್ಟೇಟರಿಯಲ್ ಆಗಿರ್ತಾರೆ. ಆದ್ರೆ ಅಲ್ಲಿ ಒಂದು ಪಾಯಿಂಟ್ ಏನಂದ್ರೆ, ಎರಡೂ ಪಕ್ಷಗಳಲ್ಲಿ ವಿಪ್ ಅನ್ನೋದಿಲ್ಲ. ಇದಕ್ಕೆ ಬೈಪಾರ್ಟಿಸನ್ ಪಾಲಿಟಿಕ್ಸ್ ಅಂತ ಹೇಳ್ತಾರೆ ಅಮೆರಿಕಾದಲ್ಲಿ. ಅಂದ್ರೆ ಈ ರಿಪಬ್ಲಿಕನ್ಸ್ ಮತ್ತು ಡೆಮೊಕ್ರಾಟ್ಸ್ ಒಟ್ಟಿಗೆ ಸೇರಿ ಪ್ರೆಸಿಡೆಂಟ್ ವಿರುದ್ಧ ಅಥವಾ ಪ್ರೆಸಿಡೆಂಟ್ ತೀರ್ಮಾನವನ್ನ ವಿರೋಧಿಸಬಹುದು. ಈ ಒಂದು ಪರಿಸ್ಥಿತಿ ಅದಕ್ಕೆ ಬರ್ತಾ ಇದೆ. ಬಹುಶಃ ಟ್ರಂಪ್ ರವರಿಗೆ ಆಗ್ಲೇ ಅದು ಅರಿವಾಗಿದೆ. ಅದರಿಂದಾನೇ ಅವ್ರು ಹೇಳೋದು 48 ಗಂಟೆಯಲ್ಲಿ ನಾನು ವಾರ್ನಿಂಗ್ ಮಾಡ್ತೀನಿ. ಈ ತರ ಎಷ್ಟು ವಾರ್ನಿಂಗ್ ಕೊಟ್ರು, ಇದು 3ನೇ ವಾರ್ನಿಂಗ್. ಅದರಿಂದ ಅಮೆರಿಕಾದ ಅಧ್ಯಕ್ಷರ ಒಂದು ಪರಿಸ್ಥಿತಿ ಎಷ್ಟು ಹೀನಾಯಮಾನಿಗೆ ಅಥವಾ ಒಂದು ರೀತಿಯ ಅಸಹಾಯಕತೆ ಇದೆ ಅಂದ್ರೆ, ಅವರು ಒಂದು ರೀತಿಯಲ್ಲಿ ಯಾರಾದ್ರೂ ಬಂದು ಇದನ್ನು ಪರಿಹರಿಸಿದ್ರೆ ಸಾಕು ಅಂತಕ್ಕಂಥದ್ದು. ಆದ್ರೆ ಇರಾನ್ ಸೀಸ್ ಫೈರ್ಗೆ ತಾತ್ಕಾಲಿಕ ಟೆಂಪರರಿ ಸೀಸ್ ಫೈರ್ಗೆ ಇರಾನ್ ಯಾವತ್ತೂ ಒಪ್ಪುವುದಿಲ್ಲ. ಮಾತುಕತೆಗೆ ಒಪ್ತಾರೆ, ಮತ್ತೆ ಅಗ್ರಿಮೆಂಟ್ ಒಪ್ತಾರೆ. ಆಮೇಲೆ ಹೊರ್ಮುಜ್, ಸ್ಟ್ರೈಟ್ ಆಫ್ ಹೊರ್ಮುಜ್ ಮೇಲೆ ಇರ್ತಕ್ಕಂಥ ಏನ್ ತಮ್ಮ ನಿಯಂತ್ರಣ ಇದೆ ಅವರಿಗೆ ಮತ್ತು ಒಮಾನ್ರಿಗೆ ಸೇರಿದ್ದು. ಇದು ಇಂಟರ್ನ್ಯಾಷನಲ್ ಲಾ ಪ್ರಕಾರ ಅವರಿಬ್ಬರಿಗೆ ಹಕ್ಕಿರೋದು. ನ್ಯಾಷನಲ್ ವಾಟರ್ಸ್ ಅಂತಕ್ಕಂಥ 12 ಕಿಲೋಮೀಟರ್ಸ್ ನಾಟಿಕಲ್ ಮೈಲ್ಸ್ ಇರ್ತಕ್ಕಂಥದ್ದು. ಸೊ ಈ ದೃಷ್ಟಿಯಿಂದ ನೋಡೋದಾದ್ರೆ ಟ್ರಂಪ್ ರವರು ಏನು ಸ್ಟ್ರೈಟ್ ಆಫ್ ಹೊರ್ಮುಜ್ ಅನ್ನ ಫ್ರೀ ಮಾಡಬೇಕು ಜಗತ್ತಿಗೆ ಅಂತ ಹೇಳೋದಕ್ಕೆ ಟ್ರಂಪ್ ರವರ ಒಂದು ಏನು ಬೇಡಿಕೆ ಇದೆ ಅಥವಾ ಒಂದು ರೀತಿ ಹೆದರಿಕೆ ಇದೆ, ಅದಕ್ಕೆ ಇರಾನ್ ಶರಣಾಗುವುದಿಲ್ಲ. ಎರಡನೇ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳು. ಅವರಲ್ಲಿ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡ್ತಕ್ಕಂಥದ್ದನ್ನ ನಾಶ ಮಾಡಿದೀನಿ ಅಂತ ಹೇಳ್ತಕ್ಕಂಥ ಟ್ರಂಪ್ ತಿರ್ಗಾ ಮತ್ತೆ ನಾವು ಅದನ್ನ ನಾಶ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ, ಯುದ್ಧ ಮಾಡ್ತೀವಿ, ಅದನ್ನ ಸಂಪೂರ್ಣವಾಗಿ ತೆಗೆದಾಕ್ತಿವಿ. ಈ ಮೂರನೇದು ಯಾವ್ದು ಬಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ, ನಿಮಗೆ ಬೇಕಾದಂತ ನಾಗರಿಕ ವ್ಯವಸ್ಥೆ ಏನಿದೆ ಅದನ್ನ ನಾವು ಇನ್ಫ್ರಾಸ್ಟ್ರಕ್ಚರ್ ಹಾಳು ಮಾಡ್ತೇವೆ, ಮತ್ತೆ ನಿಮ್ಮ ಅಭಿವೃದ್ಧಿಯ ಕಾರ್ಯಕ್ರಮಗಳೇನಿದೆ ಅಲ್ಲಿರ್ತಕ್ಕಂಥ ಒಂದು ಕಾರ್ಯಕ್ರಮ, ಒಂದು ಕೈಗಾರಿಕೆಗಳೇ ಆಗ್ಲಿ ಅಥವಾ ಬೇರೆ ಉತ್ಪತ್ತಿ ಇರ್ತಕ್ಕಂಥದ್ದು ನಾಶ ಮಾಡಿ. ಈಗ ಒಂದು ಗುಟ್ಟನ್ನ ಅವರು ಅಮೆರಿಕಾದವರಿಗೆ ಗೊತ್ತಿದ್ರು ಅವರಿಗೆ ಬಹುಶಃ ಪೆಂದ್ರಂಗಿದ್ದಾರೆ ಅಂತ ಕಾಣುತ್ತೆ. ಏನು, ಇವತ್ತು ಚೀನಾ ಸಂಪೂರ್ಣವಾಗಿ ಇರಾನ್ ಬೆಂಬಲವಾಗಿದೆ, ಆಮೇಲೆ ರಷ್ಯಾ ಪರೋಕ್ಷವಾಗಿ ಇರಾನ್ ಬೆಂಬಲವಾಗಿದೆ, ಆಮೇಲೆ ಚೀನಾಕ್ಕೆ ಸತತವಾಗಿ ನೀವಿಷ್ಟೆಲ್ಲ ಗಲಾಟೆ ಇದ್ರು ನಮಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಚೀನಾಕ್ಕೆ ಲಿಂಗಣ್ಣ ಅವ್ರು ಹೇಳ್ತಾರೆ, 2 ಚೀನಾಕ್ಕೆ ಹಡಗುಗಳು ಏನಾಗ್ತಾ ಇದೆಯಲ್ಲ ಸ್ಮೂತ್ ಆಗಿ ಹೋಗ್ತಾ ಇದೆ, ಶಾಂತಿಯುತವಾಗಿ ಚೀನಾದ ಹಡಗುಗಳು ಹೋಗ್ತಾ ಇದೆ, ಮತ್ತೆ ಅವರ ಒಂದು ತೈಲದ ವ್ಯವಹಾರ ನಡೀತಾ ಇದೆ. ಅಂದ್ರೆ ತೈಲದ ವ್ಯವಹಾರಕ್ಕೆ ಚೀನಾ ಏನು ಬೆಲೆಯನ್ನ ಹಣವನ್ನ ಕೊಡ್ತಾ ಇದೆ, ಆ ಹಣ ಇಟ್ಸೆಲ್ಫ್ ಸಾಕು ಇರಾನ್ಗೆ ಆಗಿರ್ತಕ್ಕಂಥ ನಷ್ಟವನ್ನ ಭರಿಸಲು ಚೀನಾ ರಾಷ್ಟ್ರಕ್ಕೆ ತಾನು ಏನು ಕಳಿಸ್ತಕ್ಕಂಥ ಆಯಿಲ್ ಇದೆಯಲ್ಲ, ಬೃಹತ್ ವ್ಯಾಪಾರದ ಒಂದು ಅಗ್ರಿಮೆಂಟ್, ಆ ಅಗ್ರಿಮೆಂಟ್ ನಲ್ಲಿ ಅದಕ್ಕೆ ಯಾವುದೇ ರೀತಿಯ ಲಾಸ್ ಆಗುವುದಿಲ್ಲ ಅಂತಕ್ಕಂಥದ್ದು ಅರ್ಥಶಾಸ್ತ್ರಜ್ಞರ ಒಂದು ಆಲೋಚನೆ.
ಸೊ ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಇರಾನಿನ ಒಂದು ಹಠ ಇದೆಯಲ್ಲ, ಡಿಫೈನ್ಸ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ನಲ್ಲಿ. ಆ ಡಿಫೈನ್ಸ್ ಅನ್ನ ನೀವು ಅದನ್ನ ನಿಜವಾಗ್ಲೂ ಮೆಚ್ಚಬೇಕು. ನಾವು ಇರಾನ್ ಪರ ಇಲ್ಲ. ಇರಾನ್ ನಲ್ಲಿ ಮಾನವೀಯ ಹಕ್ಕುಗಳ ಉಲ್ಲಂಘನೆ ಆಗಿದೆ, ಮಹಿಳೆಯರಿಗೆ ಮತ್ತೆ ಅನೇಕರಿಗೆ ಅದೇ ರೀತಿಯಿಂದ ಒಂದು ರೀತಿಯಲ್ಲಿ ಅವ್ರನ್ನ ಬಂಧನದಲ್ಲಿ ಇಟ್ಟಿದ್ದಾರೆ. ಅದನ್ನ ಕಂಡೆಮ್ ಮಾಡ್ತೀವಿ. ಅಂದಾಕ್ಷಣ ಆ ಜನರ ಮೇಲೆ, ನಾಗರಿಕರ ಮೇಲೆ ಬಾಂಬ್ಗಳನ್ನ ಹಾಕುವುದು ಮತ್ತೆ ನಾಗರಿಕ ವ್ಯವಸ್ಥೆಯ ಮೇಲೆ ಅಲ್ಲಿರ್ತಕ್ಕಂಥ ಜನರ ದಿನನಿತ್ಯದ ಬದುಕನ್ನ ನಾಶ ಮಾಡ್ತೀವಿ, ನಿಮ್ಮ ವಾಟರ್ ಸೋರ್ಸ್ ಅನ್ನ ನಾವು ಹಾಳು ಮಾಡ್ತೀವಿ ಎಂತಕ್ಕಂಥ ಏನು ಬೆದರಿಕೆ ಇದೆಯಲ್ಲ, ಈ ಟ್ಯಾಕ್ಟಿಕ್ಸ್ ಯುದ್ಧದಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಕ್ಯಾನ್ ಓನ್ಲಿ ಪ್ರಲಾಂಗ್. ನನ್ನ ಪ್ರಕಾರ ಈ ಒಂದು ಯುದ್ಧ ಅಂತಕ್ಕಂಥದ್ದು ತಾತ್ಕಾಲಿಕವಾಗಿ ಅದನ್ನ ಸೀಸ್ ಫೈರ್ ಅಂತ ಅಮೆರಿಕ ಘೋಷಿಸಿದ್ರು ಸಹ ಇರಾನ್ ಅದಕ್ಕೆ ತಯಾರಿಲ್ಲ. ಇರಾನ್ ಅಲ್ಲಿರ್ತಕ್ಕಂಥ ಎಲ್ಲ ಗಲ್ಫ್ ರಾಷ್ಟ್ರಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಅಮೆರಿಕದ ಬೇಸ್ ಗಳನ್ನ ಇಲ್ಲಿಂದ ಓಡಿಸಿ ನಾವು ನಿಮಗೆ ರಕ್ಷಣೆಯನ್ನು ಕೊಡ್ತೇವೆ ಅಂದ್ರೆ ಏನಾಯ್ತು, ಅಲ್ಲಿಯ ಜಿಯೋ ಪೊಲಿಟಿಕಲ್ ಒಂದು ಬಹು ರಾಜಕೀಯದ ವ್ಯವಸ್ಥೆ ಅಂತಕ್ಕಂಥದ್ದು ಇವತ್ತು ಒಂದು ವರ್ಲ್ಡ್ ಆರ್ಡರ್ ಹೇಗೆ ಬದಲಾಗ್ತಾ ಇದೆಯೋ, ಹೇಗೆ ವಿಶ್ವಸಂಸ್ಥೆ ತನ್ನ ವಿಫಲತೆಯನ್ನ ಕಂಡಿದೆಯೋ, ಅಲ್ಲಿ ಇರಾನ್ ಮತ್ತೆ ಹೆಚ್ಚು ಪ್ರಬಲವಾಗ್ತದೆ ಅಂತಕ್ಕಂಥದ್ದು ನನ್ನ ಮೊದಲಿನ ಅಭಿಪ್ರಾಯ. ಎಸ್ ಸರ್ ಮಾತಾಡ್ತಾ ಹೋಗೋಣ. ಸರ್ ಲಿಂಗಣ್ಣ ಸರ್ ಕೂಡ ನಿಮ್ಮನ್ನ ಕೇಳಿ ಹೇಳ್ತಾರೆ, ಒಂದಷ್ಟು ಪಾಯಿಂಟ್ಸ್ ಅಂತ ಹೇಳಿದ್ರು. ಅಂಡ್ ನಾನು ಹೇಳ್ತೀನಿ, ಇವಾಗ ಸೂಪರ್ ಪವರ್ ಅಂತ ಬೀಗ್ತಾ ಇರುವಂತ ಅಮೆರಿಕ, ಸಾಕಷ್ಟು ಅಹಂಕಾರವನ್ನ ತುಂಬಿಕೊಂಡಿರುವಂತ ಅಮೆರಿಕ, ಡೊನಾಲ್ಡ್ ಟ್ರಂಪ್ ಈಗ ಮುಖಭಂಗ ಆಗ್ಬಿಡುತ್ತೆ ನಾನೇನಾದ್ರೂ ಸೋಲ್ ಒಪ್ಕೊಂಡ್ರೆ ಅಂಡ್ ನನ್ಗೆ ಆಗ್ತಾ ಇಲ್ಲ ಅಂತ ಒಂದ್ ರೀತಿಯಾಗಿ ಹುಚ್ಚರಾಗ್ತಿದಾರ. ಅದಕ್ಕೋಸ್ಕರ ಯಾವ್ದಾದ್ರು ಒಂದ್ ಚಾನ್ಸ್ ಸಿಕ್ಕಿದ್ರೆ ಸಾಕು, ಇರಾನ್ ಸೋಲ್ ಒಪ್ಕೋತು ಅಂತ ಹೇಳ್ಬಿಡೋಣ, ಸುಮ್ನಾಗ್ಬಿಡೋಣ ಅಂತ ಏನಾದ್ರು ಕಾಯ್ತಿದಾರ ಸರ್? ಖಂಡಿತ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಒಂದು ಇಂಟರ್ನ್ಯಾಷನಲ್ ಪ್ರೆಷರ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಬಿಕಾಸ್ ಎಕನಾಮಿ ಕಂಪ್ಲೀಟ್ ಎಲ್ಲಾ ಕಡೆನೂ ಎಕನಾಮಿ ಹೊಡೆತ ತಿಂದಿದೆ. ಈವನ್ ಅಮೆರಿಕನ್ ಎಕನಾಮಿ ಸಹಿತ ಅವರು ಇನ್ಫ್ಲೇಷನ್ ಹತ್ತತ್ರ 5% ಅಷ್ಟು ಹೋಗಿದೆ. ಸೊ ಯಾವತ್ತೂ ಅಮೆರಿಕನ್ ಎಕನಾಮಿ ಇಷ್ಟೊಂದು ಹೊಡೆತ ತಿಂದಿರಲಿಲ್ಲ. ಒಂದು. ಎರಡನೇದು ಬಂದು ಅವರ ಪಾರ್ಟಿ ಒಳಗೆ ಅವ್ರ ಅಗೇನ್ಸ್ಟ್ ಆಗಿ ರಿಪಬ್ಲಿಕನ್ಸೇ ಬಹಳ ಜನ ಇದಾಗಿದ್ದಾರೆ. ಸೊ ಇದು ಯಾಕೆ ಯುದ್ಧ ಶುರು ಮಾಡಿದ್ರು, ಈ ಯುದ್ಧ ಬೇಕಿತ್ತ ಅನ್ನೋದೊಂದು ಅಲ್ಲೇ ಗಲಾಟೆ ಶುರುವಾಗಿದೆ. ಆಮೇಲೆ ಸುಮಾರು 25-30 ಲಕ್ಷ ಜನ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸುಮಾರು 50 ಆಲ್ಮೋಸ್ಟ್ ಆಲ್ 50 ಸ್ಟೇಟ್ಸ್ ಇಂದನೂ ಸೇರಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಆಮೇಲೆ 90 ಲಕ್ಷ ಸಾರಿ. ಸೊ ಅಷ್ಟು ಜನ ಪ್ರೊಟೆಸ್ಟ್ ಆಗ್ಲೇ ಇಳ್ದಿದ್ದಾರೆ. ಡೆಮೊಕ್ರಾಟ್ಸ್ ಬಿಡಿ, ಅವರು ತುಂಬಾನೇ ಕ್ರಿಟಿಸೈಸ್ ಮಾಡ್ತಿದ್ದಾರೆ ಅಪೋಸಿಷನ್ ಆಗಿ. ಆಮೇಲೆ ಟ್ರಂಪ್ ಇರೋ ಜಾಗದಲ್ಲೇ ಅಲ್ಲಿನ 2 ಸೆನೆಟರ್ಗಳು ಡೆಮೊಕ್ರಾಟ್ ಗೆದ್ದಿದ್ದಾರೆ. ಟ್ರಂಪ್ ಅವರು ವಾಸಸ್ಥಳದ ಅವ್ರ ಹೋಮ್ ಟೌನ್ ಅಲ್ಲಿ ಸಹಿತ ಅವ್ರು ಗೆಲ್ಲಕ್ ಆಗ್ತಾ ಇಲ್ಲ. ನವೆಂಬರ್ ಅಲ್ಲಿ ಒಂದು ಎಲೆಕ್ಷನ್ ಇದೆ, ಅಲ್ಲಿ ಏನಾದ್ರು ಸೆನೆಟರ್ ಎಲೆಕ್ಷನ್ ಸೋತ್ರೆ ಇವ್ರಿಗೊಂದು ಹಲ್ಕಿತ್ತವಾದಂಗೆ ಆಗುತ್ತೆ. ಯಾಕಂದ್ರೆ ಇವ್ರು ಹೇಳೋದು ಯಾವುದೇ ಲಾ ಅಂತ ಆಗಲ್ಲ, ಪ್ರೆಸಿಡೆಂಟ್ ಆಗಿ ಇರ್ತಾರೆ, ಬಟ್ ಏನು ಪವರ್ ಇಲ್ಲದ ಪ್ರೆಸಿಡೆಂಟ್ ಆಗಿ ಬಿಡ್ತಾರೆ. ನೆಕ್ಸ್ಟ್ ಗಲ್ಫ್ ಕಂಟ್ರೀಸು ಭಾಳನೇ ಪ್ರೆಷರ್ ಆಗ್ತಾ ಇದೆ. ಯಾಕಂದ್ರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇದು ಪ್ರಾಬ್ಲಮ್ ಮಾಡಿರೋದ್ರಿಂದ ಒಂದ್ ಕಡೆ UAE ಪ್ರೆಷರ್ ಆಗ್ತಾ ಇದೆ, ಬಹ್ರೇನ್ ಪ್ರೆಷರ್ ಆಗ್ತಾ ಇದೆ, ಕುವೈಟ್ ಪ್ರೆಷರ್ ಆಗ್ತಾ ಇದೆ. ಇವಾಗ ಪಾಕಿಸ್ತಾನಲ್ಲಿ ನಿನ್ನೆನೋ ಇವತ್ತು ಮೀಟಿಂಗು ನಡೆದಿರಬೇಕು. ಇನ್ಫ್ಯಾಕ್ಟ್ ಎಲ್ಲ ಕಂಟ್ರೀಸ್ಗಳು ಅವ್ರಿಗೆ ಸೌದಿ ಜಾಯ್ನ್ ಆಗಿದೆ, UAE ಜಾಯ್ನ್ ಆಗಿದೆ, ಬಹ್ರೇನ್ ಜಾಯ್ನ್ ಆಗಿದೆ, ಪ್ರಾಬಲಿ ಒಮಾನ್ ಜಾಯ್ನ್ ಆಗಿದೆ, ಟರ್ಕಿ ಜಾಯ್ನ್ ಆಗಿದೆ, ಎಲ್ಲರೂ ಈಜಿಪ್ಟ್ ಅವ್ರು ಬಂದಿದ್ದಾರೆ ಈಗ. ಸೊ ಈಗ ಎಲ್ಲರೂ ಇದಕ್ಕೊಂದು ಅಂತ್ಯ ಕಾಣಿಸಿ, ಯಾಕಂದ್ರೆ ಎಲ್ಲಾರ ಎಕನಾಮಿಗೂ ಬಹಳನೇ ಹೊಡೆತ ತಿಂತಾ ಇದೆ. ಜೊತೆಲಿ ಈಗ ನ್ಯಾಟೋನೇ ಸಪರೇಟ್ ಮಾಡಬೇಕು. ನ್ಯಾಟೋದವರು ಯಾರು ಸಪೋರ್ಟ್ ಕೊಡ್ತಾ ಇಲ್ಲ ಟ್ರಂಪ್ಗೆ. ಈಗ ಟ್ರಂಪ್ ಏನ್ ಹೇಳ್ತಾ ಇದಾರೆ, ನ್ಯಾಟೋ ಬಿಟ್ಟು ಹೋಗ್ತೀವಿ, ನ್ಯಾಟೋನೇ ನಾನು ಬೇಡ ಅನ್ನೋ ಮಟ್ಟಕ್ಕೆ. ಅಂದ್ರೆ ಅಲ್ಲೂ ಅಷ್ಟು ಜಗಳ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅಫ್ಕೋರ್ಸ್ ನ್ಯಾಟೋಗೇನ್ ಟ್ರಂಪ್ ಬೇಡ, ಟ್ರಂಪ್ ನ್ಯಾಟೋ ಅವಾಗ ಸೆಕೆಂಡ್ ವರ್ಲ್ಡ್ ವಾರ್ ಎಲ್ಲ ನ್ಯಾಟೋ ಅಂತ ಮಾಡಿದ್ರು. ಈಗಿನ ಪರಿಸ್ಥಿತಿ ಬೇರೆ ಇದೆ. ಪುತಿನ್ ಬಂದು ರಷ್ಯಾ ಅವಾಗ USSR ಬಂದು ಇವ್ರನ್ನ ಕಬ್ಜಾ ಮಾಡ್ಕೋತಾರೆ ಯುರೋಪ್ನ ಅನ್ನೋ ಒಂದು ಭಯ ಇತ್ತು. ಬಟ್ ಆ USSR ಅನ್ನೋದೇ ಇಲ್ಲ, ರಷ್ಯಾ ಮಾತ್ರ ಉಳಿದಿದೆ. ಈಗ ರಷ್ಯಾದವ್ರು ಹೋಗಿ ಯುರೋಪ್ನ ತಗೋತಾರೆ ಅನ್ನೋದೆಲ್ಲ ಸುಳ್ಳು ಈಗ. ಬಿಕಾಸ್ ಆ ಒಂದು ಚಿಂತೆಯಲ್ಲಿ ಪುತಿನ್ ಇಲ್ಲ ಅಂತ ನನಗನ್ಸುತ್ತೆ. ಈಗಿರೋ ಸಣ್ಣ ಯುಕ್ರೇನ್ಗೆ ಗಲಾಟೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಇಡೀ ಯುರೋಪ್ ತಗೊಳ್ಳೋ ಅಷ್ಟು ಯೋಚನೆ ಮಾಡೋ ಶಕ್ತಿ ಪುತಿನ್ಗಿಲ್ಲ ಅಂತ ನನಗನ್ಸುತ್ತೆ. ಸೊ ಈ ತರ ಇಡೀ ವಿಶ್ವನೇ ಟ್ರಂಪ್ ಅಗೇನ್ಸ್ಟ್ ಆಗ್ಬಿಟ್ಟು, ಟ್ರಂಪ್ ಇನ್ಫ್ಯಾಕ್ಟ್ ಅವರ ಇಂಟೆಲಿಜೆನ್ಸ್ ಚೀಫ್ ಸಹಿತ ಕೆಲಸ ಬಿಟ್ಟು ಹೋದ್ರು. ಅಂದ್ರೆ ನಮ್ಮನ್ನ ಕೇಳದೇನೆ ನೀವು ಮುಂದಕ್ಕೆ ಹೋಗ್ತಾ ಇದ್ದೀರಾ ಅಂತ. ಅಂದ್ರೆ ಜಾನ್ ಕೆಂಟ್ ಅನ್ನೋರು ಅವ್ರ ಇಂಟೆಲಿಜೆನ್ಸ್ ಚೀಫೇ ಅವ್ರ ಹತ್ರ ವರ್ಕ್ ಮಾಡಕ್ ರೆಡಿ ಇರಲಿಲ್ಲ.
ಯಾಕಂದ್ರೆ ಟ್ರಂಪ್ ಏನಾಗ್ತಿದೆ ಅಂದ್ರೆ ಅಲ್ಲಿ ಮಿಲಿಟರಿನ ಕೇಳ್ತಾ ಇಲ್ಲ, ಇಂಟೆಲಿಜೆನ್ಸ್ ಕೇಳ್ತಿಲ್ಲ, CIA ಕೇಳ್ತಾ ಇಲ್ಲ, ಯಾರನ್ನು ಕೇಳ್ತಾ ಇಲ್ಲ. ಈ ಸುತ್ತಮುತ್ತಲ ಇರೋ ಸ್ಟೀವ್ ವಿಟ್ಕಾಫ್, ಕುಶ್ನರ್, ಅವ್ರ ಅಳಿಯ, ಈ ಎಲ್ಲ ಈ ರಿಯಲ್ ಎಸ್ಟೇಟ್ ಏಜೆಂಟ್ಸ್ಗಳನ್ನ ಕೂಡ್ಸ್ಕೊಂಡು ಈ ವಾರ್ ಮಾಡಕ್ ಹೋಗಿದ್ದು. ವಾರ್ ಯಾಕೆ ಮಾಡಿದೆ? ಸ್ಟ್ರಾಟಜಿ ಏನ್ ವಾರ್ ಸ್ಟ್ರಾಟಜಿ? ಇಸ್ರೇಲ್ ಕರೆದು ಹೋಗಿದ್ಯಾ? ಅಮೆರಿಕಾಗೆ ಏನಾದ್ರು ತೊಂದರೆ ಇತ್ತ ಇರಾನ್ ಇಂದ? ಖಂಡಿತ ತೊಂದರೆ ಇರಲಿಲ್ಲ. ಸೊ ಏನ್ ಸ್ಟ್ರಾಟಜಿ ಮೇಲೆ ಹೋದೆ? ಅಫ್ಕೋರ್ಸ್ ಇಂಟರ್ನ್ಯಾಷನಲ್ ಲಾ ತಗೊಳಕ್ಕೋ ಅವ್ರು ಇಂಟರ್ನ್ಯಾಷನಲ್ ಯಾವ ವಿಧವಾದ ಲಾಸು ತಗೊಂಡಿಲ್ಲ. ನನ್ನ ದೇಶದಲ್ಲಿ ಏನೋ ಪ್ರಾಬ್ಲಮ್ ಆದ್ರೆ ನೀನ್ ಬಂದ್ಬಿಟ್ಟು ನೀನ್ ಚೇಂಜ್ ಮಾಡಕ್ ಅಲ್ಲಿ UN ಸಪೋರ್ಟ್ ಇಲ್ಲ, ವಿಶ್ವಸಂಸ್ಥೆ ಅನ್ನೋದನ್ನ ಬಿದೋಗಿದೆ, UNSC ಅನ್ನೋದು ಬಿದೋಗಿದೆ, ಎಲ್ಲಾ ಕಡೆ ಬಿದೋಗಿದೆ. ನೋಡಿ ಚಂಬಿ ಪುರಾಣಿಕ್ ಸರ್ ಏನೋ ಹೇಳ್ಬೇಕು ಅಂತ ಸರ್ ಚಂಬಿ ಪುರಾಣಿಕ್ ಸರ್ ಏನೋ ಹೇಳಕ್ ಬರ್ತಿದ್ದೀರಾ, ಹೇಳಿ ಸರ್. ಹೇಳಿದ ಮಾತಿಗೆ ಪೂರಕವಾಗಿ ಹೇಳ್ತೇನೆ. ಅಮೆರಿಕದ ಒಂದು ಏನು ಮೂರ್ಖತನನೋ ಅಥವಾ ಒಂದ್ ರೀತಿಯ ಅಸಹಾಯಕತೆನೋ ದೌರ್ಬಲ್ಯನೋ ಅವ್ರೇನ್ ಹೇಳ್ತಾರೆ, ನಾನು ನಿಮಗೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಅಂದ್ರೆ ಏನಾಯ್ತು, ಮಾತುಕತೆ ಅಲ್ಲ, ಬಾಂಬ್ಗಳ ಮೂಲಕ ಮಾತುಕತೆ ಮಾಡ್ತೀನಿ. ನೀವು ಬಾಂಬ್ಗಳನ್ನ ಅಲ್ಲಿ ಹಾಕಿ ಮಾತುಕತೆ ಮಾಡೋದಾದ್ರೆ ಇರಾನ್ಗೆ ಅದು ಗೊತ್ತಿದೆ, ಇದು ಒಂದು ರೀತಿಯಲ್ಲಿ ಬೆದರ್ ಬೊಂಬೆ ಅಂತ. ಕಾರಣ ಏನು, ಅವ್ರು ಹೇಳ್ತಾರೆ, ನೀವು ತಾತ್ಕಾಲಿಕವಾಗಿ ನಮ್ಮನ್ನ ನಾಶ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಶಾಶ್ವತವಾಗಿ ನಾವು ನಿಮ್ಮ ಮೇಲೆ ಆಗ್ತಕ್ಕಂಥ ಪರಿಣಾಮಗಳ ಬಗ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಮತ್ತೆ ನಮ್ಮದು ದೇರ್ ಇಸ್ ನೋ ಎಂಡ್ ಫಾರ್ ಅವರ್ ರೆಸ್ಪಾನ್ಸ್ ಆರ್ ಡಿಫೆನ್ಸ್ ಅಗೇನ್ಸ್ಟ್ ಯು ಅಂತ. ಅಂದ್ರೆ ಆ ಮಾತಿನಲ್ಲಿ ಇರ್ತಕ್ಕಂಥ ಸಿದ್ಧತೆಯನ್ನು ನೋಡಿ ಅವ್ರಿಗೆ ಗೊತ್ತಾಗಿದೆ, ಬೂಟ್ಸ್ ಆನ್ ದಿ ಗ್ರೌಂಡ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇನ್ನೊಂದು ಅಂಶ ನಮ್ಮ ವೀಕ್ಷಕರ ಪಾಯಿಂಟ್ ಆಫ್ ವ್ಯೂ ಇಂದ ನಾನು ಹೇಳಬೇಕು ಅಂದ್ರೆ, ಅಮೆರಿಕಾದ ಆ 3-4 ಜನರಲ್ಗಳು ಏನು ಡಿಸ್ಮಿಸ್ ಆದ್ರು ಮತ್ತೆ ಡಿಸೆಂಟ್ ಹಾಕಿದಾರಲ್ಲ, ಅವ್ರುಗಳು ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಏನಂದ್ರೆ ನಮ್ಮ ಸೋಲ್ಜರ್ಗಳು ಅಲ್ಲಿ ಹೆಚ್ಚು ಸಾವು ನೋವು ಉಂಟಾಗುತ್ತೆ. ಆಮೇಲೆ ಅಮೆರಿಕ ಈ ಪ್ರಾಂತ್ಯದಲ್ಲಿ ಅಂದ್ರೆ ಈ ಮಿಡ್ಲ್ ಈಸ್ಟ್ ಅಲ್ಲಿ ಅಥವಾ ವೆಸ್ಟ್ ಏಷ್ಯಾದಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಯಾವುದೇ ಲೆಜಿಟಿಮೇಟ್ ಕಾರಣ ಇಲ್ಲ. ಇರಾಕ್ ನಲ್ಲಿ ಯಾವುದೇ ರೀತಿ ಕೆಮಿಕಲ್ ಇತ್ತು, ವೆಪನ್ಸ್ ಇತ್ತು, ಅದರಿಂದ ಕೆಮಿಕಲ್ ವಾರ್ಫೇರ್ ತಡಿತೀವಿ ಅಂತ ಹೋದ್ರು. ಆಮೇಲೆ ಲಿಬಿಯಾದಲ್ಲಿ ಇನ್ಯಾವುದೋ ಒಂದು ರೀತಿ ಅಲ್ಲಿರ್ತಕ್ಕಂಥ ಆಯಿಲ್ ಅನ್ನ ನಾವು ಕಂಟ್ರೋಲ್ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿದ್ರು. ಅಂದ್ರೆ ಅಲ್ಲಿರ್ತಕ್ಕಂಥ ಪಬ್ಲಿಕ್ ಒಪಿನಿಯನ್ ಅವ್ರು ಹೇಳಿದ್ರು, ಲಿಂಗಣ್ಣ ಹೇಳ್ದಂಗೆ ಸುಮಾರು 20-30 ಲಕ್ಷ ಜನ ರೋಡಿಗೆ ಬಂದಿದ್ದಾರೆ. ನನಗೆ ಬಂದಿರತಕ್ಕಂಥ ರಿಪಬ್ಲಿಕನ್ ಫ್ರೆಂಡ್ಸ್ ಹೇಳೋದು, ಟ್ರಂಪ್ ತುಂಬಾ ಹಠಮಾರಿ, ಮತ್ತೆ ಅವನ ಹಠದಲ್ಲಿ ತಾನು ಏನನ್ನು ಗುರಿ ಇಟ್ಕೊಂಡಿದ್ದಾನೋ ಅದನ್ನ ತನಗೆ ಏನ್ ಮನಸ್ಸಿಗೆ ಬರುತ್ತೋ ಅದನ್ನೇ ಸಾಧಿಸಬೇಕು ಅಂತಕ್ಕಂಥ ಒಂದು ಹುಚ್ಚು ಅಥವಾ ಸರ್ವಾಧಿಕಾರ ಮನೋಭಾವನೆಯ ಪ್ರೆಸಿಡೆಂಟ್. ಅದರಿಂದ ಇಲ್ಲಿ ಒಂದು ಪಾಯಿಂಟ್ ಏನಂದ್ರೆ, ಈ ಒಂದು ಯುದ್ಧದಿಂದ ಲೆಜಿಟಿಮೇಸಿ, ಇದು ನ್ಯಾಯಬದ್ಧವಾದ ಯುದ್ಧ ಅಲ್ಲ ಅಂತಕ್ಕಂಥದ್ದು ಇಡೀ ವಿಶ್ವಕ್ಕೆ ಗೊತ್ತಿದೆ. ನಂಬರ್ 1. ನಂಬರ್ 2, ಅಮೆರಿಕಾದ ಜನರಿಗೂ ಇದು ಗೊತ್ತಾಗಿದೆ, ಅದರಿಂದ ನಾವು ರೋಡಿಗೆ ಬರ್ತಾ ಇದ್ದಾರೆ. ನಂಬರ್ 3, ಅವರಿಗೆ ಹತ್ತಿರದಲ್ಲಿರ್ತಕ್ಕಂಥ ಮಿಲಿಟರಿ ಜನರಲ್ಗಳು ಇದು ಒಂದು ನೈತಿಕವಾಗಿ ನಮ್ಮ ಅಮೆರಿಕಾದ ಸೋಲ್ಜರ್ಸ್ ಇಲ್ಲಿಂದ ಹೋಗಿ 6,000 ಮೈಲ್ಗಳ ದೂರದಿಂದ ಹೋಗಿ ಅಲ್ಲಿ ಮಧ್ಯಪ್ರಾಚ್ಯದಲ್ಲಿ ವೆಸ್ಟ್ ಏಷ್ಯಾದಲ್ಲಿ ಸಾವು ನೋವಿಗೆ ತ್ಯಾಗವನ್ನ ಮಾಡಲಿಕ್ಕೆ ಕಾರಣವಾದ್ರು ಏನು? ಅಮೆರಿಕಾದ ಜನರ, ಅಮೆರಿಕಾದ ತಂದೆ ತಾಯಿಗಳ, ಅಮೆರಿಕಾದ ಸೈನಿಕರ ನೈತಿಕ ಬಲವನ್ನ ಇದು ಕುಗ್ಗಿಸಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಂದ್ರೆ ಈ ಎಲ್ಲ ದೃಷ್ಟಿಯಿಂದ ವಿಶ್ಲೇಷಣೆಯನ್ನ ಮಾಡುವುದಾದ್ರೆ ಅಮೆರಿಕ ಇವತ್ತು ಒಂದು ರೀತಿಯಲ್ಲಿ ಬೆದರಿಕೆಯ ಒಂದು ಬಾಂಬ್ ಅನ್ನ ಇಟ್ಕೊಂಡು ಮಾತುಕತೆಯ ಒಂದು ಸೂಚನೆಯನ್ನ ಕೊಡ್ತಾ ಇದೆ. ಇದು ಡಬಲ್ ಸ್ಟ್ಯಾಂಡರ್ಡ್ಸ್, ಬಟ್ ಇಟ್ಸ್ ವೆರಿ ಡೇಂಜರಸ್ ಸ್ಟ್ಯಾಂಡ್ ಆಲ್ಸೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಸ್ ಸರ್, ಮಾತನಾಡ್ತಾ ಹೋಗೋಣ. ಎಸ್, ನಾವು ಈ ಯುದ್ಧದ ಏನು ತೀವ್ರತೆ ಹೆಚ್ಚಾಗ್ತಾ ಇದೆ ಅಥವಾ ಇವಾಗ ಏನಾದ್ರೂ ಕಡಿಮೆ ಆಗುತ್ತಾ, ಡೆಡ್ಲೈನ್ ಕೊಟ್ಟಿದ್ದಾರೆ, ಏನ್ ಚೇಂಜಸ್ ಆಗುತ್ತೆ ಎಲ್ಲ ಮಾತನಾಡ್ತಾ ಹೋಗ್ತಾ ಇದ್ವಿ. ಎಸ್, ನಾನು ನಮ್ಮ ಗೆಸ್ಟ್ ಜೊತೆ ಮಾತನಾಡ್ತಾ ಹೋಗ್ತೀನಿ. ಎಸ್, ನಾನು ನಿಮ್ಮನ್ನೇ ಕೇಳ್ತೀನಿ ಸರ್. ಅವಾಗ್ಲೇ ನಾನು ಬ್ರೇಕಲ್ಲೇ ಒಂದು ಪ್ರಶ್ನೆ ಕೇಳಿದೆ. ಇವಾಗ ಡೆಡ್ಲೈನ್ ಅನ್ಕೊಂಡು ಒಂದು ಡೆತ್ ಆಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ಯಾರು ಡೆಡ್ಲೈನ್ ಕೊಡ್ತಿದಾರೋ ಅವ್ರು ಡೆತ್ ಆಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ ಅಂತ ನನ್ನ ಪರ್ಸನಲ್ ಕ್ವೆಶ್ಚನ್ ಇದು. ಅದಾಗ್ಬಿಟ್ರೆ ಇಮಿಡಿಯೇಟ್ ಆಗಿ ಸ್ಟಾಪ್ ಆಗ್ಬಿಡುತ್ತೆ, ಡಿಸಿಷನ್ ತಗೊಳ್ಳೋರೇ ಇಲ್ಲ. ಸೊ ಅದು ಕಷ್ಟನೂ ಇದೆ, ಅಷ್ಟೇ ಕಷ್ಟ ಇದೆ. ಸೊ ನಿಮಗೆ ಗೊತ್ತಿರೋಂಗೆ ಲಾಸ್ಟ್ ಟೈಮು ಟ್ರಂಪ್ ಅವರ ರ್ಯಾಲಿಯಲ್ಲೂ ಅಟೆಂಪ್ಟ್ ಆಯ್ತು ಆಕ್ಚುಲಿ. ಸೊ ಅದು ಯಾರಂತ ಗೊತ್ತೇ ಆಗ್ಲಿಲ್ಲ. ಬಟ್ ರೀಸೆಂಟ್ ಆಗಿ ಈ ವಾರ್ ಸ್ಟಾರ್ಟ್ ಆದಾಗ ಹೇಳ್ತಾ ಇರೋದು ಇರಾನ್ ಅಟೆಂಪ್ಟ್ ಮಾಡಿದ್ದು ಅಂತ. ಸೊ ಆ ತರ ಏನಾರು ಆಗಿತ್ತು ಅಂದ್ರೆ ಐ ಥಿಂಕ್ ಇದೆಲ್ಲ ನಡೀತಾನೆ ಇರ್ಲಿಲ್ಲ. ಸೊ ಅದಾದ್ಮೇಲೆ ಸುಮಾರು ಡಿಸಿಷನ್ಗಳು ತಗೊಂಡ್ರು ಎಲ್ಲಾ ಕಂಟ್ರಿ ಮೇಲೆ. ಈ ಟ್ಯಾರಿಫ್ಗಳನ್ನ ಹೇರ್ಬಿಟ್ಟು ಅಲ್ಲಿ ಸುಮಾರು ಇಂಪ್ಯಾಕ್ಟ್ ಮಾಡಿದ್ರು. ಸೊ ಅದಾದ್ಮೇಲೆ ವಾರ್ ಸ್ಟಾರ್ಟ್ ಆಗಿದೆ. ಸೊ ಇದೆಲ್ಲಾನು ಎಲ್ಲ ಅಂತ್ಯವಾಗಿ ಆಗ್ತಿತ್ತು ಆ ಟೈಮಲ್ಲಿ ಏನಾರು ಆಗಿದ್ರೆ. ಸೊ ಏನು ಆಗಿಲ್ಲ ಅವ್ರಿಗೆ, ಗುಡ್ ಲಕ್ ಆಕ್ಚುಲಿ. ಬಟ್ ಈ ತರ ನಡೀತಾ ಇರೋದ್ರಿಂದ ತುಂಬಾ ಕಷ್ಟ ಆಗುತ್ತೆ ಆಕ್ಚುಲಿ. ಸರ್, ಇವತ್ತೊಂದು ಮೀಟಿಂಗ್ ಮಾಡ್ತಾರೆ 10 ಗಂಟೆಗೆ. ಏನ್ ನಿರ್ಧಾರಗಳಾಗಬಹುದು
ಅಂದ್ರೆ ಇವಾಗ ಡೆಡ್ಲೈನ್ ಕೊಟ್ಟಿದ್ದಾರೆ. ಈಗ ಒಪ್ಕೊಂಡು ಹಾರ್ಮೋಜ್ನ ಇರಾನ್ಗೆ 2 ಆಪ್ಷನ್ಸ್. ಹಾರ್ಮೋಜ್ನ ಬಂಧನ ಮುಕ್ತಗೊಳಿಸ್ಬೇಕು, ಯಾರು ಬೇಕಾದ್ರೂ ಆರಾಮಾಗಿ ಓಡಾಡಕ್ ಬಿಡ್ಬೇಕು. ಎಸ್ಪೆಷಲಿ ಅಮೆರಿಕಾಗೆ ಒಂದ್ ರೀತಿಯಾಗಿ ಆಯ್ತಪ್ಪ ನೀನ್ ಹೇಳ್ದಂಗ್ ಮಾಡಿದೆ ಅನ್ನೋಂಗೆ ಒಪ್ಕೋಬೇಕು ಸದ್ಯದ ಮಟ್ಟಿಗೆ. ಇಲ್ಲ ಅಂದ್ರೆ ಯುದ್ಧನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಈ ಕಡೆ ಅಮೆರಿಕ ಕಾಯ್ತಾ ಇರುವಂತದ್ದು ಸೋಲು ಒಪ್ಕೊಳ್ಬೇಕು ಅಥವಾ ಏನು? ಅಮೆರಿಕ ನೆಕ್ಸ್ಟ್ ಪ್ಲಾನ್ಸ್ ಏನು? ಅಥವಾ ಇರಾನ್ ಯಾವ ರೀತಿ ಉತ್ತರ ಕೊಟ್ಕೊಂತ ಹೋಗುತ್ತೆ? ಏನ್ ನಿರ್ಧಾರ ಆಗ್ಬೋದು? ಸ್ಟೇಟ್ ಆಫ್ ಹಾರ್ಮುಜ್ ನ ಕಬ್ಜಾ ತಗೋದು ತುಂಬಾ ಕಷ್ಟ ಇದೆ ಸರ್. ಹೇಳ್ತಾರಂಗೆ ಸ್ಟ್ರಾಟಜಿಕಲಿ ಲೊಕೇಟೆಡ್ ಇರೋದ್ರಿಂದ ನಿಮಗೆ ಕಷ್ಟ ಇದೆ. ಸೊ ಅವ್ರು ಲಾಸ್ಟ್ ಟೈಮ್ ವಾರ್ನ್ ಮಾಡಿದ್ರು ಆಕ್ಚುಲಿ ಇರಾನ್ದವರು, ಇವರು ಸೈನಿಕರನ್ನ ಕಳಿಸ್ಬಿಟ್ಟು ನಾವು ಲ್ಯಾಂಡ್ ಥ್ರೂ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಇರಾನ್ ಸ್ಟ್ರಾಟಜಿಕಲ್ ಲೊಕೇಟೆಡ್ ಆಗಿರೋದ್ರಿಂದ ಅದು ತುಂಬಾ ಕಷ್ಟ ಇದೆ. ಪ್ಲಸ್ ಅವರು ಎಷ್ಟು ಸಿಂಪಲ್ ಆಗಿ ಹೇಳಿದ್ರ ಅಂತಂದ್ರೆ, ನಿಮ್ಮ ಸೈನಿಕರು ಬಂದ್ರೆ ನಮ್ಮ ಶಾರ್ಕ್ಗಳು ತಿಂದಾಕ್ಬಿಡ್ತವೆ ಅಂತ. ಸೊ ನೀವು ವಿಚಾರ ಮಾಡಿ ಎಷ್ಟು ಅವರು ದೇ ಆರ್ ಥಿಂಕಿಂಗ್ ಇಂದ ಇವಾಗ ಈ ವಾರ್ ನಡೀತಾ ಇರೋದು ದೇ ಆರ್ ವೆರಿ ಲೋ ಕಾಸ್ಟ್ ಅಲ್ಲಿ ಮಾಡ್ತಾ ಇರೋದು. ವಿತೌಟ್ ವೆಪನ್ಸ್ ಇಲ್ಲಾರ್ದೇನೆ ಸೈನಿಕರನ್ನ ಹೊಡೆದಾಕ್ತೀನಿ ಅನ್ನೋದು ಎಷ್ಟು ವಿಚಾರ ಇದೆ ಅಲ್ಲ. ಸೊ ಅದ್ರ ಮೇಲೆ ಅರ್ಥ ಮಾಡ್ಕೋಬೇಕು ಎಷ್ಟು ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಇದು ಇರಾನ್ಗೆ ಮುಂಚೆಯಿಂದಾನು ಗೊತ್ತಿದೆ ಆಕ್ಚುಲಿ, ಬಟ್ ಅಮೆರಿಕಕ್ಕೆ ಗೊತ್ತಿಲ್ಲ. ಇದು ಇರಾನ್ ಹಿಂಗಿದೆ ಅಂತ ಅಮೆರಿಕ ಗೊತ್ತಿಲ್ಲ, ವೀಕ್ ಅಂತ ಅನ್ಕೊಂಡಿದೆ. ಬಟ್ ಇಟ್ ಇಸ್ ನಾಟ್ ವೀಕ್. ಇರಾನ್ಗೆ ಮುಂಚೆಯಿಂದ ಗೊತ್ತಾಗಿದೆ ಅಮೆರಿಕಾದವರು ಯಾವುದೇ ತರನ ಬಂದು ನಮ್ನ ಅಟ್ಯಾಕ್ ಮಾಡಬಹುದು ಅಂತ. ಸೊ ಆ ರೀಸನ್ ನಿಂದ ಅವರು ಇಷ್ಟೆಲ್ಲ ಅವ್ರನ್ನ ತಡೆ ಹಿಡಿತಾ ಇರೋದಕ್ಕೆ ಅದೇ ರೀಸನ್. ಯಾಕಂದ್ರೆ ಸುಮಾರು ಇದರಿಂದ ಇಸ್ರೇಲ್ ಅವ್ರದ್ದು ಈ ಹೆಬ್ಜುಲ್ಲಾ ಮೇಲೆ ಮಾಡಿದ್ದು, ಲೆಬನಾನ್ ಮೇಲೆ ಮಾಡಿರೋದು, ಅವಾಗೆಲ್ಲ ಇರಾನ್ದಾರ್ ಸಪೋರ್ಟ್ ಮಾಡಿದಾರೆ ಅಂತ ಹೇಳ್ಬಿಟ್ಟು ಅವಾಗೂ ಅದೇ ವಾದ ಆಯ್ತು. ಬಟ್ ಅದು ಸತ್ಯನೇ, ಯಾಕಂದ್ರೆ ಅಲ್ಲಿ ಟೆರರಿಸ್ಟ್ಗಳಿಗೆ ಅವರೇ ಇದನ್ನ ಮಾಡ್ತಾ ಇರೋದ್ರಿಂದ ಅದು ನಡೀತಾ ಇರೋದು ಸತ್ಯನೇ. ಸೊ ಅವಾಗೂ ಸ್ಟಾರ್ಟ್ ಆದಾಗ ಅವ್ರಿಗೆ ಗೊತ್ತಿತ್ತು, ಲಾಸ್ಟ್ ಟೈಮ್ ಅವ್ರಿಗೂ ಅಟ್ಯಾಕ್ ಮಾಡಿದ್ರು ಡೈರೆಕ್ಟ್ ಆಗಿ ಇಸ್ರೇಲ್ ಅವರು ಮತ್ತೆ ಇರಾನ್ಗೂ ಅಟ್ಯಾಕ್ ಮಾಡಿದ್ರು ಲೆಬನಾನ್ ಇದು ಆದಾಗ. ಸೊ ಆ ಟೈಮ್ ಇಂದನೂ ನನಗೆ ಅನಿಸ್ತಾ ಇದೆ ಅವ್ರು ಅವಾಗಿಂದ ಪ್ರಿಪೇರ್ ಆಗ್ತಾ ಇದಾರೆ ಅಂತ. ಸೊ ಅದು 6 months ಇಂದ ನಡೀತಾ ಇದೆ. ಸೊ ಅವರು ಪ್ರಿಪೇರ್ ಆಗಿದ್ದಾರೆ, ಇವ್ರು ಪ್ರಿಪೇರ್ ಆಗಿಲ್ಲ. ಸೊ ಏನಾಗಿದೆ, ಪಕ್ಕದ ಮನೆಯವ್ರ ಮಾತು ಕೇಳ್ಕೊಂಡ್ಬಿಟ್ಟು ನಾನು ಜಗಳಕ್ಕೆ ಬಂದಿ ಅನ್ನೋ ಲೆಕ್ಕದಲ್ಲಿ ಆಗಿದೆ ಇವಾಗ. ಇಸ್ರೇಲ್ ಅವ್ರ ಮಾತು ಕೇಳ್ಕೊಂಡು ಇವ್ರು ಬಂದು, ಇಸ್ರೇಲ್ ಅವ್ರು ಬೇಕಿತ್ತು, ಯಾಕಂದ್ರೆ ಅವರು ಕಷ್ಟದಲ್ಲಿದ್ರು. ಹೆಂಗಾರ ಮಾಡಿ ನಮ್ಗೆ ಯಾರೊಬ್ರು ಸಪೋರ್ಟ್ ಮಾಡ್ಯಾರ ಏನಾದ್ರು ಒಂದು ಹೊಡೆದಾಕ್ಬೋದು ಅಂತ. ಇವಾಗ ಇಸ್ರೇಲ್ ಕೂಡ ನಂಬಿಕೆ ಕಳ್ಕೋತಿದೆ. ಇಸ್ರೇಲ್ಗೂ ಇಷ್ಟು ಡ್ಯಾಮೇಜ್ ಯಾವಾಗೂ ಆಗಿದ್ದಿಲ್ಲ ಅವ್ರಿಗೆ. ಆಕ್ಚುಲಿ ಇಂಟರ್ನಲ್ ಸಿಟಿಗಳೆಲ್ಲ ತುಂಬಾ ಡ್ಯಾಮೇಜ್ ಆಗಿದೆ ಅವ್ರಿಗೆ. ಆಕ್ಚುಲಿ ಅವ್ರದ್ದು ಇಂಟರ್ಸೆಪ್ಟರ್ಗಳೆಲ್ಲಾನು ಇದ್ರೂನು ಸೊ ಈ ಆಗ್ತಾ ಇರೋ ಡ್ಯಾಮೇಜ್ಗೆ ಅದು ಅಟ್ಯಾಕ್ ಆಗ್ತಾ ಇಲ್ಲ. ಸೊ ಎಷ್ಟಂತ ಮಾಡಕ್ಕಾಗತ್ತೆ ಅವ್ರಿಗೆ? ಸಾವಿರಾರು ಗಂಟಲೆ ಬಿಟ್ಟಾಗ ಸೊ ಇವರು ಒಂದು 100 ಇಂಟರ್ಸೆಪ್ಟ್ ಮಾಡಿದ್ರು, ರಿಮೈನಿಂಗ್ ಬಂದು ಬಿದ್ದೇ ಬೀಳ್ತಾವೆ. ಒಂದ್ ಬಿದ್ರೂ ಸುಮಾರು ಡ್ಯಾಮೇಜ್ ಆಗುತ್ತೆ. ಸೊ ಆತರ ಡ್ಯಾಮೇಜ್ ಆಗ್ತಾ ಇರೋದ್ರಿಂದ ಸೊ ಇರಾನ್ದವರು ಮುಂಚೆನೆ ಪ್ರಿಪೇರ್ ಆಗಿದ್ರು, ಇವರು ಯಾವ ತರ ಆದ್ರೂ ಬಂದು ನಮ್ಗೆ ಅಟ್ಯಾಕ್ ಮಾಡ್ತಾರಂತ. ಅದನ್ನೆಲ್ಲ ನೋಡ್ತಾ ಇದ್ರೆ ಸರ್ ನನಗೆ ಅನಿಸುತ್ತೆ ಇವರೆಲ್ಲ ಪ್ರಿಪೇರ್ ಆಗಿ ಇದ್ರು, ಬಟ್ ಇವ್ರು ಅನ್ಪ್ರಿಪೇರ್ಡ್ ಆಗಿ ಬಂದ್ಬಿಟ್ಟು ಸಿಕ್ಕಾಕೊಂಡ್ ಕೂತಿದ್ದಾರೆ ಇವಾಗ. ಸೊ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಲ್ಲ. ಇವತ್ತಿನ ಮೀಟಿಂಗ್ಗಳು ಏನಾಗಿ ಸೆಕೆಂಡ್ ಪೇಜ್ ಅಲ್ಲಿ ನಡೀತಾ ಇರೋದ್ರಿಂದ ಸೊ ಇರಾನ್ದವ್ರು ಏನ್ ಹೇಳ್ತಾ ಇದಾರೆ, ಇಷ್ಟೆಲ್ಲ ಡ್ಯಾಮೇಜ್ ಆಗಿದೆ ಕ್ಲೇಮ್ ಕೊಡಿ ಅಂತಾರೆ. ಇದು ಆಗದೆ ಮಾತು. ಇಷ್ಟೆಲ್ಲ ಡ್ಯಾಮೇಜ್ ಆಗಿದೆ ನೀವು ಕ್ಲೇಮ್ ಕೊಡಿ ಅಂತಂದ್ರೆ ಅವ್ರು ಆಗೋದಿಲ್ಲ. ಇವರು ಅದನ್ನ ಕೊಡಕ್ಕಾಗಲ್ಲ, ಅವ್ರು ಬಿಡಕ್ಕಾಗಲ್ಲ. ಒಂಥರ ಮಧ್ಯದಲ್ಲಿ ಸಿಕ್ಕಾಕೊಂಡ್ ಕೂತಿದೆ. ಸೊ ಇಬ್ಬರದ್ದು ನೆಗೋಷಿಯೇಷನ್ ಹೆಂಗಾಗತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಬ್ರು ಸ್ಯಾಟಿಸ್ಫೈ ಆದ್ರೆ ನಿಂತೋಗುತ್ತೆ. ಸ್ಯಾಟಿಸ್ಫೈ ಆಗ್ಲಿಕ್ಕಂದ್ರೆ ಇವಾಗ ಹೇಳ್ತಾರಲ್ಲ 24 hours ಅಲ್ಲಿ ಟೈಮ್ ಕೊಡ್ತೀನಿ ಅಂತಾರೆ, ಮತ್ತೆ ಒಂದ್ ಬಾಂಬ್ ಹಾಕ್ತಾರೆ, ಅವರೊಂದ್ ಬಾಂಬ್ ಹಾಕ್ತಾರೆ. ಇದೊಂಥರ ಚಿಕ್ಕ ಮಕ್ಕಳು ಆಟ ತರ ನಡೀತಾನೆ ಇರುತ್ತೆ ಅನಿಸ್ತಾ ಇದೆ. ಸೊ ಇದರಿಂದ ಬೇರೆ ಸುತ್ತಮುತ್ತ ಕಂಟ್ರಿಗಳಿಗೆಲ್ಲಾನು ಇಂಪ್ಯಾಕ್ಟ್ ಆಗ್ತಾ ಇದೆ. ಸೊ ಅದು ಇವಾಗ ಎಲ್ಲರೂ ಅವರು ಅಲರ್ಟ್ ಆಗಿರೋದ್ರಿಂದ ಸಮ್ ಆಲ್ಟರ್ನೇಟಿವ್ ಅರೇಂಜ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಇನ್ನೊಂದ್ ಸ್ವಲ್ಪ ಟೈಮ್ ಕೊಟ್ರೆ ಅಟ್ ಲೀಸ್ಟ್ ನಮಗೂ ಒಂದು ಅನುಕೂಲ ಆಗತ್ತೆ. ಬೇರೆ ಕಂಟ್ರಿ ಜೊತೆಗೆ ಇವಾಗ ರಷ್ಯಾ ಜೊತೆಗೆ ಆಗ್ಲಿ ಏನಾದ್ರು ತರ್ಸ್ಕೊಂಡ್ಬಿಟ್ಟು ನಮಗಿರೋ ಇವಾಗ ಇಮಿಡಿಯೇಟ್ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂಡ್ರೆ ಇನ್ನೂ ಅನುಕೂಲ ಆಗುತ್ತೆ. ನನಗೆ ಅನಿಸ್ತಾ ಇದೆ ನಮ್ಮ ಒಂದು ಇಂಡಿಯಾದ ಪರಿಸ್ಥಿತಿ ನೋಡ್ಕೊಂಡ್ರೆ ಇದು ಹಿಂಗೆ ತಳ್ಕೊಂಡ್ರೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ನಮ್ಗೆ ಬರೋಬೇಕಾಗಿರೋದೆಲ್ಲ ಸ್ಟಾಕ್ ಬಂದ್ಬಿಟ್ರೆ ಸೊ ನಾವು ಸೇಫ್ ಆಗ್ತೀವಿ ಅಂತ. ಈಗ ಎಲ್ಲರೂ ಹಂಗೆ ಮಾಡ್ತಾ ಇರೋದು, ಎಲ್ಲಾ ಕಂಟ್ರಿ ತಮ್ಮ ಸೇಫ್ಗೋಸ್ಕರ ನೋಡ್ಕೊಂತಾ ಇರೋದು. ಸೊ ನಾವು ಅದೇ ತರ ವಿಚಾರ ಮಾಡ್ಬೇಕಾಗತ್ತೆ. ಮಾಡ್ಕೊಂಡ್ರೆ ನಮಗೂ ಒಳ್ಳೇದಾಗತ್ತೆ. ಸೊ ಅವ್ರ ಏನಾರು ಮಾಡ್ಕೊಳ್ಳಿ, ಏನ್ ಮಾಡಕ್ಕಾಗಲ್ಲ ನಮ್ ಕಡೆ. ಆಮೇಲೆ ಲಿಂಗಣ್ಣ ಸರ್, ಶಾಂತಿ 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 ಅಂತ ಬೋಧಿಸ್ತಾ ಇರ್ತಾರೆ ಯಾರು ಡೊನಾಲ್ಡ್ ಟ್ರಂಪ್. ನಾನು 7 ಯುದ್ಧ ನಿಲ್ಸಿದೀನಿ, ನಾನು ಶಾಂತಿ ಪ್ರಿಯ ಅಂತ ಸುಮ್ನೆ ಹೇಳ್ಕೊಂಡು ಓಡಾಡುವಂಥದ್ದು. ಇಲ್ಲ ಸುಮ್ನೆ ಹಂಗ ಅಂದ್ಬಿಟ್ಟು ಸದ್ಯ ಯುದ್ಧ ನಿಲ್ಲಿಸ್ಬಿಟ್ಟು ಸುಮ್ನೆ ಆಗ್ಬೋದಲ್ವಾ? ಈ ಯುದ್ಧ ಯಾಕೆ ನಿಲ್ಲಿಸ್ಬಿಟ್ಟು ಆ ಒಂದು ಹೇಳಿಕೆ ಕೊಡಕ್ಕೇನು? ಟ್ರಂಪ್ ಒಂಥರ ಸೈಕೋಪತ್ ಇದ್ದಂಗೆ. ಸೊ ಅಷ್ಟೇ ಉಪಯೋಗಿಸ್ಬೋದು ಅವ್ರ ಬಗ್ಗೆ. ನಿಲ್ಸ್ಬಿಟ್ಟು ಈಗ ಯಾವ್ದೋ ಒಂದು ನೊಬೆಲ್ ಯಾರೋ ಕೊಟ್ಟೋದ್ರಲ್ಲ, ಅದೇ ತರ ಎಲ್ಲರೂ ಬೇಕಾದ್ರೆ ಇನ್ನೊಬ್ರ ಹತ್ರ ಯಾರ ಕೈಲಾರು ನೊಬೆಲ್ ಕೊಡ್ಸ್ಬೋದು. ಯಾರಿಗೆ ಕೊಟ್ಟಿದಾರೋ ಅವ್ರ ಕಡೆಯಿಂದ ಕಿತ್ತು ಇವ್ರ ಕೈಲಿ ಇಡಬಹುದು ಅಷ್ಟೇ. ಸೊ ಟ್ರಂಪ್ ಏನಂದ್ರೆ ಈಸ್ ಎ ಒಂಥರ ಇಂಪಲ್ಸಿವ್ ಕ್ಯಾರೆಕ್ಟರ್. ಆ ಮೂಮೆಂಟ್ ಅಲ್ಲಿ ಏನ್ ತಲೆಗೆ ಬರುತ್ತೋ ಅದ್ ಮಾಡ್ಬೇಕಷ್ಟೇ. ಅದು ಉದ್ಧಾರ ಮಾಡು, ಏನಾದ್ರೂ ಮಾಡು. ಇಲ್ಲ ಆ ಮೈಂಡ್ಗೂ ಬಾಯಿಗೂ ಕನೆಕ್ಷನ್ ಇರಲ್ಲ. ಏನೋ ಒಂದ್ ಹೇಳು. ಇವತ್ತು ಫ್ರೆಂಚ್ ಪ್ರೆಸಿಡೆಂಟ್ ನ ಏನ್ ಬೇಕಾದ್ರೂ ಬೈಬೋದು. ನಿನ್ ಹೆಂಡತಿ ಹಂಗ್ ಹೊಡದ್ಲು ಹಿಂಗ್ ಹೊಡದ್ಲು ಅಂತಾನು ಬೈಬೋದು.
ನಾಳೆ ಅರಬ್ ದೊರೆನೂ ಬೈಬೋದು, ಏನೋ ಕೆಟ್ಟದಾಗಿ ಯಾರನ್ನ ಏನ್ ಬೇಕಾರೋ ಅಂತಾರ ಟ್ರಂಪ್. ಟ್ರಂಪ್ ಯಾರಿಗೆ ಎದುರಿಸ್ತಾರೆ ಅಂತ ಅನ್ಸುತ್ತೆ ಚಂಬಿ ಸರ್ ನಿಮ್ಗೆ? ನನ್ನ ಪ್ರಕಾರ ಈ ಯುದ್ಧ ಲಿಂಗಣ್ಣ ಅವರು ನಾವು 2-3 ಇದರಲ್ಲಿ ಚರ್ಚೆನಲ್ಲಿ ಭಾಗವಹಿಸುವಾಗ ನಮ್ಮ ಅಭಿಪ್ರಾಯಗಳು, ಅವರು ಟೆಕ್ನಿಕಲ್ ಎಕ್ಸ್ಪರ್ಟ್, ನಾನು ಅನಾಲಿಟಿಕಲ್, ಇಂಟರ್ನ್ಯಾಷನಲ್ ಗ್ಲೋಬಲ್ ಜಿಯೋ ಪಾಲಿಟಿಕಲ್ ಕ್ರೈಸಿಸ್. ಈಗ ಇರಾನ್ ನಲ್ಲಿ ಯುದ್ಧ ಅವ್ರು ಎಂತ ಹೇಳ್ತಿದ್ರು, ನಾವು ನ್ಯೂಕ್ಲಿಯಸ್ ಇದನ್ನ ಸಿದ್ಧತೆ ಮಾಡೋದನ್ನ ನಾಶ ಮಾಡ್ತೀವಿ, ಮತ್ತೆ ಟೆರರಿಸ್ಟ್ ಗೆ ಅವ್ರು ಸಹಾಯ ಮಾಡೋದನ್ನ ಇದನ್ನ ತೆಗಿತೀವಿ, ಆಮೇಲೆ ಹಾರ್ಮೋಸ್ ಮೇಲೆ ಕಂಟ್ರೋಲ್ ಇರೋದನ್ನ ನಾವು ಇದು ಮಾಡ್ತೀವಿ, ಆಮೇಲೆ ಅವ್ರ ಐಲ್ಯಾಂಡ್ ಇದೆ ಕರ್ಗ್ ಐಲ್ಯಾಂಡ್ ನಾವು ತಗೋತೀವಿ ಅಂತ. ಈಗ ದಿ ಎಂಟೈರ್ ಸ್ಟ್ರಾಟಜಿ ಆಫ್ ವಾರ್ ಫ್ರಮ್ ಇರಾನ್ ಸೈಡ್, ಅವರು ಈ ರೀತಿಯ ಯುದ್ಧ ಮಾಡೋದು, ಏರೋಪ್ಲೇನ್ ಹೊಡೆಯೋದು, ಅವೆಲ್ಲ ಒಂದು ಜಗತ್ತಿಗೆ ತೋರಿಸ್ಲಿಕ್ಕೆ ನಮ್ಮ ಸಿದ್ಧತೆ ಹೆಂಗಿದೆ ಅಂದ್ರೆ 20 ವರ್ಷಗಳಿಂದ ಅವ್ರು ಮಾಡಿರೋ ಸಿದ್ಧತೆಯಲ್ಲಿ ಪ್ಲಾನ್ 1, ಪ್ಲಾನ್ ಬಿ, ಪ್ಲಾನ್ 3, ಸಿನೇರಿಯೋ 1, ಸಿನೇರಿಯೋ 2, 3 ಲೈಕ್ ದಟ್ ಅಂತಕ್ಕಂಥದ್ದು ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ವಿತ್ ಎವಿಡೆನ್ಸ್ ಕಾಣ್ತಾ ಇದೆ. ಇನ್ನೊಂದು ಲೇಟೆಸ್ಟ್ ನಮ್ಮ ವೀಕ್ಷಕರ ದೃಷ್ಟಿಯಿಂದ ನಾನು ಹೇಳೋದಾದ್ರೆ, ಈಗ ಇರಾನ್ ಅಮೆರಿಕಾದ ಮೇಲೆ ಆರ್ಥಿಕ ಯುದ್ಧವನ್ನ ಮಾಡ್ತಾ ಇದೆ. ಕಾರಣ ಏನು? ಆರ್ಥಿಕ ಯುದ್ಧ ಮಾಡೋ ಕಾರಣ ಏನು? ಈ US ಎಕಾನಮಿ ಮತ್ತೆ ಅಲ್ಲಿ ಆಯಿಲ್ ಪ್ರೈಸ್ ಈಗಾಗಲೇ $4 ಮೀರಿ ಹೋಗ್ಬಿಟ್ಟಿದೆ ಒಂದು ಗ್ಯಾಲನ್ಗೆ. ಜನ ಒಂದ್ ರೀತಿಯಲ್ಲಿ ಬೇಜಾರಾಗ್ಬಿಟ್ಟಿದೆ. ಏನ್ ತಿಳ್ಕೊಂಡ್ರು, ಈ ಪ್ರೆಸಿಡೆಂಟ್ ಅಲ್ಲಿರೋ ಇಲ್ಲಿಗಲ್ ಇಮಿಗ್ರೆಂಟ್ಸ್ ನೆಲ್ಲ ಹೋಗ್ಬಿಟ್ಟು ನಮ್ಮ ದೇಶಕ್ಕೆ ಏನೋ ರಕ್ಷಣೆ ಕೊಡ್ತಾರೆ, ಮತ್ತೆ ನಮ್ಮ ನಿಜವಾದ ಪ್ರಜಾಪ್ರಭುತ್ವ ಮತ್ತು ಪೌರತ್ವವನ್ನ ರಕ್ಷಣೆ ಮಾಡ್ತಾರೆ ಅಂತಕ್ಕಂಥ ಅಥವಾ ಫಸ್ಟ್ ಟೈಮ್ ನನ್ನ ಪ್ರಕಾರ I appreciate the first term of Trump like the first term of Modi. But ಹೇಗೆ ಮೋದಿ ಅವ್ರ ಸೆಕೆಂಡ್ ಟರ್ಮ್ ಅಲ್ಲಿ ಸ್ವಲ್ಪ ಈ ಒಂದು ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ತಪ್ಪುಗಳನ್ನು ಮಾಡಿದ್ರಲ್ಲ, ಇದರಲ್ಲಿ ಸ್ಪೆಷಲಿ ಯುದ್ಧದಲ್ಲಿ, ಹಾಗೇನೆ ಟ್ರಂಪ್ನ ಒಂದು ಕ್ಯಾಲ್ಕುಲೇಷನ್ ನಲ್ಲಿ ಬರೀ ಯುದ್ಧ ಮಾಡೋದು, ಏರೋಪ್ಲೇನ್ಗಳ ಮುಖ ಆಟ ಮಾಡೋದು, ಆಮೇಲೆ ಅಲ್ಲಿರೋರ್ನ ರೆಜಿಮ್ ಚೇಂಜ್ ಅಂತ ಹೇಳಿ ಒಂದು ನಾಯಕರುಗಳು 12 ನಾಯಕರನ್ನ ಕೊಲ್ಲೋದು, ಇಷ್ಟಕ್ಕೆ ಮಾಡಿದ್ರೆ ಹೊರತು ಅಮೆರಿಕಾದ ಮೇಲೆ ಈಗ ಆಗಿರ್ತಕ್ಕಂಥ ಎಕನಾಮಿಕ್ ಟೆರರಿಸಂ ಇದೆಯಲ್ಲ, ಆ ಎಕನಾಮಿಕ್ ಟೆರರಿಸಂ ನಲ್ಲಿ ಅವ್ರು ಯಾರ್ಯಾರನ್ನ ಗುರುತಿಸಿದಾರೆ ನೋಡಿ. ಆಪಲ್, ಗೂಗಲ್, ಟೆಸ್ಲಾ, ಮೆಟಾ ಮತ್ತೆ ನ್ಯಾಸ್ಡ್ಯಾಕ್ ಹೋದ್ರಂತ ಅಮೆರಿಕಾದ ಕ್ಯಾಪಿಟಲ್ ದಿ ಸಿಸ್ಟಮ್ ಇಟ್ ಸೆಲ್ಫ್ ವಿಲ್ ಕೊಲ್ಯಾಪ್ಸ್. ಈ ರೀತಿಯ ಒಂದು ಯುದ್ಧವನ್ನ ಮಾಡುವ ಮೂಲಕ ತೋರಿಸಿದ್ದಾರೆ. ಈಗ ಕುವೈತ್ ಇಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಅಲೈ ಆಫ್ ಅಮೆರಿಕಾದ ಅತ್ಯಂತ ಸಹಯೋಗವುಳ್ಳಂತ ರಾಷ್ಟ್ರ ಕುವೈತ್. ಅದಕ್ಕೆ ಈಗ ಇರಾನ್ ಅಟ್ಯಾಕ್ ಮಾಡ್ತಾ ಇದೆ. ಮತ್ತೆ ಕುವೈತ್ ಬಗ್ಗೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಇತ್ತು, ನಾವು ಮುಸ್ಲಿಂ ಕಂಟ್ರಿ, ಅವರು ಮುಸ್ಲಿಂ ಕಂಟ್ರಿ. ಈಗ ಹಂಗಿಲ್ಲ. ಕುವೈತ್ ಅನ್ನ ಒಂದು ವೇಳೆ ಅಲ್ಲಿರ್ತಕ್ಕಂಥ ಅಮೆರಿಕಾದ ನೆಲೆ ಜೊತೆಗೆ ಆಯಿಲ್ ಸಪ್ಲೈ ಮಾಡ್ತಕ್ಕಂಥ ಎಲ್ಲ ಆರ್ಥಿಕ ಅಂಶಗಳು, ಮತ್ತೆ ಅಮೆರಿಕಾದ ಕಂಪನಿಗಳು ದುಬೈನಲ್ಲಿ ಬೇರೆ ಕಡೆ ಎಲ್ಲೆಲ್ಲಿ ಇದಾವಲ್ಲ, ಆ ಅಮೆರಿಕಾದ ಕಂಪನಿಗಳಲ್ಲಿ ಅಟ್ಯಾಕ್ ಮಾಡ್ತಕ್ಕಂಥದ್ದನ್ನು ನೋಡಿದ್ರೆ, ವಾರ್ ಇನ್ಸ್ಟೆಡ್ ಆಫ್ ಏರ್ ಫೈರ್ ವಾರ್ ಆರ್ ಅಬ್ಯಾಂಡನ್ಡ್ ಲ್ಯಾಂಡ್ ವಾರ್ ಬುಟ್ಸ್ ಆನ್ ದಿ ಗ್ರೌಂಡ್, ನೌ ಇಟ್ ಹ್ಯಾಸ್ ಬಿಕಮ್ ಎನ್ ಎಕನಾಮಿಕ್ ಕೈಂಡ್ ಆಫ್ ವಾರ್. Whereas Iran itself is, instead of using proxies of terrorism, it is also trying to show to America that we have terrorism of economic targets, and those targets are US economic companies or US IT companies. So ಈ ಒಂದು ದೃಷ್ಟಿಯಲ್ಲಿ ನೋಡೋದಾದ್ರೆ ಇರಾನಿನ ಒಂದು ಏನು ಸ್ಟ್ರಾಟಜಿ ಇದೆಯಲ್ಲ, ಲಾಂಗ್ ಟರ್ಮ್ ಸ್ಟ್ರಾಟಜಿ, 20 ವರ್ಷ ಅವ್ರು ಏನು ಸ್ಯಾಂಕ್ಷನ್ಗಳಲ್ಲಿ, ದಿಗ್ಬಂಧನಗಳಲ್ಲಿ ತಮ್ಮ ನೋವು, ತಮ್ಮ ತ್ಯಾಗ, ತಮ್ದು ಏನೇ ಸಿದ್ಧತೆ ಮಾಡ್ಕೊಂಡ್ರು, ಅದರ ಒಂದು ಪ್ರತಿಫಲವಾಗಿ ಅಮೆರಿಕ ಇವತ್ತು ಈ ರೀತಿಯ ಕೆಲವು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಆದ್ರಿಂದನೇ ಟ್ರಂಪ್ ಡೆಸ್ಪರೇಟ್ ಆಗಿರೋದು. ಯಾಕೆಂದ್ರೆ ಎಲ್ಲಿಗೆ ಬಂತಲ್ಲ ಇದು, ಬರೀ ಲ್ಯಾಂಡ್ ಆರ್ಮಿ ಅಲ್ಲ, ನೇವಿಗಳ ಇದಲ್ಲ, ಏರ್ ಫೋರ್ಸ್ ಅಲ್ಲ, ಮತ್ತೆ ಇದು ಆರ್ಥಿಕವಾಗಿ ಅಮೆರಿಕಕ್ಕೆ ದೊಡ್ಡ ಆಘಾತವನ್ನು ಉಂಟು ಮಾಡ್ತಕ್ಕಂಥದ್ದು ಎಂತಕ್ಕಂಥ ಎಚ್ಚರಿಕೆಯನ್ನ ಇರಾನ್ ಈಗ ಪ್ರದರ್ಶನ ಮಾಡಿದೆ ಅಂತಕ್ಕಂಥದ್ದನ್ನ ನಮ್ಮ ವೀಕ್ಷಕರ ದೃಷ್ಟಿಯಿಂದ ಹೇಳ್ಬೋದು. ಸರ್, ನನ್ನ ಪ್ರಶ್ನೆಗೆ ಉತ್ತರನೇ ಸಿಗ್ಲಿಲ್ಲ ಅಂತ ಅನ್ನಿಸ್ತಿದೆ ನಂಗೆ. ಟ್ರಂಪ್ ಯಾರ ಮಾತನ್ನ ಕೇಳಿ ಸುಮ್ನಾಗ್ಬೋದು, ಯಾರಿಗ್ ಹೆದರ್ತಾರೆ ಅಂತ ಏನಂದ್ರೆ ಗೊತ್ತಾಗಿಲ್ಲ. ಡೊನಾಲ್ಡ್ ಟ್ರಂಪ್ ಯಾರಿಗೆ ಹೆದರ್ತಾರೆ, ಯಾರ ಮಾತನ್ನ ಕೇಳಿ ಸುಮ್ನ ಆಗ್ಬಹುದು. ಅಂಡ್ ಐ ವಿಲ್ ಆಡ್ ಒನ್ ಮೋರ್ ಪಾಯಿಂಟ್ ಹಿಯರ್. ಇವಾಗ ಸಂಧಾನಕ್ಕೆ ಏನಾದ್ರೂ ಅಂದ್ರೆ ಬೇರೆ ರಾಷ್ಟ್ರಗಳು ಹೋಗಿ ಹೇಳಿದ್ರೆ, ಮಾತಾಡಿದ್ರೆ ಸುಮ್ನಾಗ್ತಾರೆ ಅಂತ ಹೇಳ್ತಾರಲ್ವಾ, ನಮ್ಮ ಭಾರತನ ಕೂಡ ಜೈಶಂಕರ್ ಅವ್ರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಸೊ ಭಾರತಕ್ಕೆ ಏನಾದ್ರೂ ಸಾಧ್ಯ ಆಗುತ್ತಾ ಸರ್ ಇದನ್ನ ಸುಮ್ನೆ ಆಗ್ಸೋದಕ್ಕೆ? ಭಾರತವನ್ನ ರಾಯಭಾರಿಯನ್ನಾಗಿ ಉಪಯೋಗಿಸ್ಕೊಳ್ಬಹುದಿತ್ತು ಮಾತುಕತೆಗೆ. ಯಾಕಂದ್ರೆ ಭಾರತದ ಬಗ್ಗೆ ಇರಾನ್ ತುಂಬಾ ಒಂದು ನಂಬಿಕೆ ಇಟ್ಕೊಂಡಿದೆ. ನಾವು ತಪ್ಪು ಮಾಡಿದೀವಿ, ಅವರ ಮಕ್ಕಳನ್ನು ಕೊಂದಿದ್ದನ್ನು ನಾವು ಖಂಡಿಸ್ಲಿಲ್ಲ. ಆಮೇಲೆ ಕೊಮೇನಿ ಅವರು ತೀರ್ಕೊಂಡು 4 ದಿವಸ ಆದ್ಮೇಲೆ ನಾವು ಹೋಗಿ ಸಂತಾಪ ಸೂಚಿಸಿದಿವೆಲ್ಲ ಸ್ವಲ್ಪ. ಆಮೇಲೆ ಮೋದಿ ಅವರು 2 ದಿವಸ ಮುಂಚೆ ಅಲ್ಲೇ ಇದ್ರಲ್ಲ ಇಸ್ರೇಲ್ ನಲ್ಲಿ. ಅದರಿಂದ ನೀವ್ ಹೇಳೋ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ ಹೇಳ್ತೀನಿ. ನಂದು ಒಂದು ವೈಲ್ಡ್ ಗೆಸ್, ಅತ್ಯಂತ ಒಂದು ರೀತಿಯಲ್ಲಿ
ಏನಂತೀರಿ ಊಹಾಪೋಹಿಗೆ ಮೀರಿದಂತ ಒಂದು ಗೆಸ್ ಏನಂದ್ರೆ ಯಾರು ಮಾತು ಕೇಳ್ತಾರೆ ಟ್ರಂಪ್ ಅಂದ್ರೆ ಒಬ್ಬ ನೆತನ್ಯಾಹು ಮಾತು ಕೇಳ್ತಾರೆ. ನೆತನ್ಯಾಹುನ ಕಪಿ ಮುಷ್ಟಿಯಲ್ಲಿ ಇವ್ರು ಸಿಕ್ಕಾಕೊಂಡಿದ್ದಾರೆ. ನೆತನ್ಯಾಹು ಏನಾದ್ರು ಅಮೆರಿಕ ಈ ಮಾತುಕತೆಗೆ ನಾವು ಒಪ್ಬೇಕು, ಮತ್ತೆ ಇರಾನ್ ನೊಂದಿಗೆ ನಾವು ಸಂಧಾನ ಮಾಡ್ಕೊಳ್ಬೇಕು, ಮತ್ತೆ ಲಾಂಗ್ ಟರ್ಮ್ ಅಗ್ರಿಮೆಂಟ್ ಗಳನ್ನ ಮಾಡ್ಬೇಕು ಅನ್ನೋದಾದ್ರೆ ಬಹುಶಃ ಇರಾನಿನ ಪ್ರೆಷರ್ಗೆ ಇವರು ಈಲ್ಡ್ ಇಸ್ರೇಲ್ನ ಪ್ರೆಷರ್ ಈಲ್ಡ್ ಆಗ್ತಾರೆ ಹೊರತು ಅಮೆರಿಕಾದ ಪಬ್ಲಿಕ್ ಒಪಿನಿಯನ್ಗೂ ಈಲ್ಡ್ ಆಗಲ್ಲ, ಅಲ್ಲಿರ್ತಕ್ಕಂಥ ಸಲಹೆಗಾರರ ಮಾತಿಗೂ ಕೇಳಲ್ಲ. ಬೇಕಾದ್ರೆ ಟ್ರಂಪ್ ಒಂದ್ ರೀತಿಯಲ್ಲಿ ಬಹಳ ಒಂಥರ ಈಗೋಯಿಸ್ಟಿಕ್ ಪ್ರೆಸಿಡೆಂಟ್. ಆತ ರಾತ್ರಿ ಯೋಚನೆ ಮಾಡಿದ್ದು ಬೆಳಿಗ್ಗೆ ಕಾರ್ಯರೂಪಕ್ಕೆ ಬರಬೇಕು, ನಾನು ಹೇಳಿದ್ದೆ ಕರೆಕ್ಟು. ಈ ಅಹಂಕಾರ ಇದೆಯಲ್ಲ, ಆ ಅಹಂಕಾರಕ್ಕೆ ದೊಡ್ಡ ಬೆಲೆ ಟ್ರಂಪ್ ತರ್ತಾ ಇಲ್ಲ, ಇಡೀ ಅಮೆರಿಕಾನೇ ತೆರವಾಗಿ ಮಾಡಿದ್ದಾರೆ. ಅದರಿಂದನೇ ಜನರಲ್ಗಳು ಹೇಳಿರೋದಲ್ಲಿ ನಾವು ಯುದ್ಧಕ್ಕೆ ತಯಾರಿಲ್ಲ, ನಮ್ಮ ಸೈನಿಕರ ಸಾವಿಗೆ ನಾವು ರೆಡಿ ಇಲ್ಲ. ಕಾರಣ ನೀವು ದೇಶ ಪ್ರೇಮಕ್ಕೋಸ್ಕರ ಸೈನಿಕರ ಒಂದು ತ್ಯಾಗವನ್ನ ಮಾಡಬೇಕು. ಅದು ಬಿಟ್ಟು ನೀವು 6000 ಕಿಲೋಮೀಟರ್ ದೂರ ಇರೋ ಇರೋನ್ನಲ್ಲಿ ಹೋಗಿ ನೀವು ಸಾಯಿರಿ ಅಂತ 3000-4000 ಮಿಲಿಯನ್ಗಳನ್ನು ಬಿಟ್ರೆ ಯಾವ ಅಮೆರಿಕಾದ ಪ್ರಜೆ ಇದನ್ನ, ಅಥವಾ ಅಮೆರಿಕಾದ ಪ್ರಜೆಗಳ ತಂದೆ ತಾಯಿಗಳು, ಸೈನಿಕರ ತಂದೆ ತಾಯಿಗಳು ಹೋಗ್ತಾರೆ? ಈಗ ಅವ್ರ ಒಪಿನಿಯನ್ ತಗೊಂಡ್ ಮುಂದೆ ಹೋಗ್ಬೇಕ ಹೊರತು ಅವ್ರಿಗೆ ಬೇರೆ ದಾರಿ ಇಲ್ಲ. ಬಟ್ ನೀವ್ ಹೇಳಿದ ಪ್ರಶ್ನೆಗೆ ನನಗೆ ಯಾರಿಗೆ ಅವರು ಹೇಳಿ ಹೆದರ್ತಾರೆ ಅಥವಾ ಯಾರಿಗೆ ಹೇಳ್ಬಿಟ್ಟು ಸ್ಟಾಪ್ ಮಾಡ್ತಾರೆ ಅಂತ ನನಗನ್ಸ್ತಾ ಇದೆ ಅಂತಂದ್ರೆ, ಎಲ್ಲಾ ಕಂಟ್ರಿಯಲ್ಲಿ ಏನಾಗುತ್ತೆ, ಒಂದು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇರುತ್ತೆ, ಪಾಲಿಟಿಕ್ಸ್ ಅಂತ ಒಂದಿರುತ್ತೆ, ಆ ಸಿಸ್ಟಮ್ ರನ್ ಆಗ್ತಿರುತ್ತೆ. ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಂಡಸ್ಟ್ರಿಯಲಿಸ್ಟ್ ಗಳು ಇರ್ತಾರೆ. ಇವಾಗ ಯೂಶಲಿ ಏನಾಗುತ್ತೆ, ಈ ಸುಮಾರು US ಅಲ್ಲಿ ಇರೋದು ಮೇಜರ್ ಎಕನಾಮಿ ಇರೋದು ಯಾವುದು, ಡಿಫೆನ್ಸ್ ಸೆಕ್ಟರ್ಸ್. ಡಿಫೆನ್ಸ್ ಎಲ್ಲ ವೆಪನ್ಸ್ ಎಲ್ಲ ಮಾರ್ಬಿಟ್ಟು ದೇ ಆರ್ ಅರ್ನಿಂಗ್ ಲಾಟ್ ಆಫ್ ಮನಿ ಆಕ್ಚುಲಿ. ಸೊ ಅದು ಏನಾಗಿದೆ, ತುಂಬಾ ಸ್ಟ್ರಾಂಗ್ ಆಗಿದೆ US ಅಲ್ಲಿ. ಸೊ ಆ ಜನಗಳು ಏನಾದ್ರು ಹೇಳಿದ್ರೆ ಕೇಳಬಹುದೇ ಹೊರತು ಬೇರೆ ಯಾರು ಹೇಳಿದ್ರೆ ಇವಾಗ ಕೇಳೋ ಪರಿಸ್ಥಿತಿ ಇಲ್ಲ. ಸೊ ಇದೆಲ್ಲ ಏನಾಗುತ್ತೆ, ಬ್ಯಾಕ್ ಎಂಡ್ ಅಲ್ಲಿ ನಡೀತಾ ಇರುವಂತ ವ್ಯವಹಾರಗಳು. ಸೊ ಆ ಶಕ್ತಿ ತುಂಬಾ ದೊಡ್ಡದಾಗಿದೆ US ಅಲ್ಲಿ. ಸೊ ಫ್ರಂಟ್ ಅಲ್ಲಿ ಇರೋದು, ಪೊಲಿಟಿಕಲ್ ಇರೋದು ನಡೀತಾ ಇರೋದು ಒಂದು, ಸೊ ಬ್ಯಾಕ್ ಅಲ್ಲಿ ಸಪೋರ್ಟ್ ಆಗಿರುವಂತ ಎಕನಾಮಿ ಬೇರೆ. ಅಲ್ಲಿಂದ ಏನಾದ್ರು ಅವ್ರಿಗೆ ಏನಾದ್ರು ಮೆಸೇಜ್ ಬಂದ್ರೆ ಇದು ಸ್ಟಾಪ್ ಆಗ್ಬೋದು ಹೊರತು ಅವ್ರ ಮಾತು ಕೇಳ್ತಾರೆ ಈ ಟ್ರಂಪ್. ಯಾಕಂತಂದ್ರೆ ಅವರೇ ಎಕನಾಮಿಕ್ ಸಪೋರ್ಟ್ ಮಾಡೋರು. ಸೊ ಅವ್ರ ಮಾತು ಕೇಳಿಲ್ಲ ಅಂದ್ರೆ ಇನ್ ಯಾರ ಮಾತು ಕೇಳಕ್ಕಾಗಲ್ಲ. ಸೊ ಹಿಂಗಾಗಿ ಅಲ್ಲಿಂದ ಏನಾದ್ರು ಬಂದ್ರೆ ಸೊ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ಸ್ಲೋ ಡೌನ್ ಮಾಡ್ಕೊಂಡ್ಬಿಟ್ಟು ಕಮ್ಮಿ ಮಾಡಬಹುದು. ಸೊ ನೀವ್ ಹೇಳ್ತಾ ಇರೋಂಗೆ ಯಾವ್ದಾರ ಒಂದು ನೆಪ ಸಿಗ್ಬೇಕಾಗಿದೆ ಅವ್ರಿಗೆ, ಅದೇನಾರ ಸಿಕ್ಕರೆ ಜಲ್ದಿ ಸಿಗ್ಬೇಕಂತ ನಾವು ಆಶಿಸ್ತೀವಿ. ಅದ್ ಸಿಕ್ಕರೆ ಅಟ್ಲೀಸ್ಟ್ ಅವರು ಸ್ಟಾಪ್ ಮಾಡಬಹುದು ಅಂತ ಅನಿಸ್ತಾ ಇದೆ. ಸರ್, ಲಿಂಗಣ್ಣ ಸರ್, ನಿಜವಾಗ್ಲೂ ಇಲ್ಲಿ ನಡೀತಾ ಇರುವಂತ ಯುದ್ಧ ನೋಡ್ತಾ ಇದ್ರೆ ಹಾರ್ಮುಜೇ ಜಾಸ್ತಿ ಸದ್ದಾಗ್ತಾ ಇರುವಂತದ್ದು. ಹಾರ್ಮುಜ್ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ತಂದಿಟ್ಟಿದ್ದಾರೆ, ಈ ಕಡೆ ಇರಾನ್, ಈ ಕಡೆ ಅಮೆರಿಕ. ಅಷ್ಟು ಮಾತ್ರ ಅಲ್ಲ, ಇಡೀ ವಿಶ್ವ ಜಗತ್ತು ಅಂತ ಹೇಳ್ಬೋದು. ಆ ಇಡೀ ನಾವು ಡಿಪೆಂಡ್ ಆಗಿರುವಂತದ್ದೇ ಹಾರ್ಮುಜ್ ಮೇಲೆ. ಅದ್ರ ಪರಿಸ್ಥಿತಿ ಎಲ್ಲಿಗೆ ಹೋಗಿ ತಲುಪಬಹುದು ಈಗ? ಇರಾನ್ ಈ ಕಡೆ ಬಿಡ್ತಾ ಇಲ್ಲ, ಈ ಕಡೆ ಅಮೆರಿಕ ಬಿಡ್ತಾ ಇಲ್ಲ. ಸೊ ಹಾರ್ಮುಜ್ ಬಿಟ್ರೆ ಇರಾನ್ಗೆ ಒಂಥರ ಅಲ್ಲಿಗೆ ವೀಕ್ ಆದಂಗೆನೆ, ಕಂಪ್ಲೀಟ್ ವೀಕ್ ಆದಂಗೆನೆ. ಸೊ ಈಗ ಎಲ್ಲ ಮಾತುಕತೆಗೆ ಎಲ್ಲ ಹಿಂದೆ ಬರ್ತಾ ಇರೋದು, ಎಲ್ಲ ಒತ್ತಡ ಬರ್ತಾ ಇರೋದು ಮಾತುಕತೆಗೆ ಇರೋದೇ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಇಂದ. ಇಂಟರ್ನ್ಯಾಷನಲ್ ಎಕನಾಮಿ ಹೊಡಿತಾ ಇರೋದೇ ಅಲ್ಲಿಂದ. ನೋಡಿ ನೀವೀಗ ಆಮೇಲೆ ಜೊತೆಲಿ ಏನ್ ಮಾಡಿದ್ದಾರೆ ಇವರು, ಈ ಕತಾರ್ದು LNG ಇದು ನೋಡೋದಿದ್ದು, ಸೌದಿ ಅರೇಬಿಯಾದು ಆಯಿಲ್ ಫೀಲ್ಡ್ಸ್ ಹೊಡೆದಿದ್ದು, ಅದೆಲ್ಲ ಏನಾಗಿದೆ, ಇವಾಗ ಹಾರ್ಮುಜ್ ಅಲ್ಲಿ 1-2 ಶಿಪ್ಗಳು ಬಿಡ್ತಾ ಇದ್ದಾರೆ ಅಂದ್ರೂ ಉತ್ಪಾದನೆ ಇಲ್ಲ. ಈಗ ಒಂದು ಸಾವಿರಾರು ಶಿಪ್ಗಳು ಇರ್ಬೋದಲ್ಲಿ, ಅದೆಲ್ಲ ಹೋದ್ಮೇಲೆ ಆಮೇಲೆ ಏನು ಉತ್ಪಾದನೆ ಮಾಡೋದು ಯಾವಾಗ? ಅಲ್ಲಿ ಆಯಿಲ್ ಫೀಲ್ಡ್ಸ್ ವರ್ಕ್ ಆಗ್ತಾ ಇಲ್ಲ, LNG ಗ್ಯಾಸ್ ವರ್ಕ್ ಆಗ್ತಾ ಇಲ್ಲ. ಈ ಕತಾರ್ ಸಪ್ಲೈ ಮಾಡ್ಬೇಕಾಯ್ತು, ಕುವೈಟ್ ಅಲ್ಲಿರೋ ಆಯಿಲ್ ಫೀಲ್ಡ್ಸ್ಗಳು ನೋಡಿದ್ದಾರೆ, ಬಹರೈನ್ ಅಲ್ಲಿರೋ ಆಯಿಲ್ ಫೀಲ್ಡ್ಸ್ಗಳು ನೋಡಿದ್ದಾರೆ. ಸೊ ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ನೆಕ್ಸ್ಟ್ ಸಪ್ಲೈಸ್ ಹೇಗ್ ಮಾಡ್ತಾರೆ, ಎಲ್ಲರೂ ಪ್ರೊಡಕ್ಷನ್ ಸ್ಟಾಪ್ ಮಾಡಿದ್ದಾರೆ. ಈಗ ಒದ್ದಾಡ್ತಾ ಇರೋದು ಅಲ್ಲಿ ಉಳಿದಿರುವಂತ ಶಿಪ್ಸ್ಗಳನ್ನ ತಗೊಂಬಂದ್ರೆ ಎಲ್ಲೋ ಒಂಚೂರು ಸುಧಾರಿಸ್ಕೊಳ್ಳೋ ಒಂದು ಪರಿಸ್ಥಿತಿಗೆ ಬರ್ತೀವಿ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಏನು ಅನ್ನೋದು ಕ್ವಶನ್ ಮಾರ್ಕ್ ಆಗುತ್ತೆ. ನೋಡಿ, ವಿ ನೀಡ್ ವೆಸ್ಟ್ ಏಷ್ಯಾ ಫಾರ್ ಮೆನಿ ರೀಸನ್ಸ್, ಗೊತ್ತಾಯ್ತಾ? ಪ್ಲಸ್ ನಮ್ ಇಂಡಿಯಾಗೆ ತಗೊಳ್ಳಿ ಎಕ್ಸಾಂಪಲ್, ಬೇರೆ ದೇಶದ ಬಿಟ್ಬಿಡಿ. ಈಗ ನಮ್ಗೆ LNG ಗ್ಯಾಸ್ ಅಲ್ಲಿಂದಾನೆ ಬರ್ತಾ ಇತ್ತು, LPG ಅಲ್ಲಿಂದಾನೆ ಬರ್ತಾ ಇತ್ತು. ಸೊ LNG ಹತ್ತತ್ರ 50% ನಾವು ಇಲ್ಲಿ ಉತ್ಪಾದನೆ ಮಾಡ್ತೀವಿ, ಅಲ್ಲಿ 50% ಅಲ್ಲಿಂದ ಬರ್ತಾ ಇತ್ತು. LNG ಇರೋದ್ರಿಂದ ಏನಾಗುತ್ತೆ ಅಂದ್ರೆ, ಬರೋದ್ರಿಂದ CNG, ಈಗ ಆಟೋಗಳು ಗಲಾಟೆ ಆಗ್ತಾ ಇರೋದು ಯಾವುದು, LPG ಇರೋ ಆಟೋಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕಂದ್ರೆ LPG ಗ್ಯಾಸ್ ಇಲ್ಲ, ಬಟ್ ಹೊಸ ಆಟೋಗಳೆಲ್ಲ CNG ಗ್ಯಾಸ್. ಸೊ CNG ಅವ್ರಿಗೆ ಅಷ್ಟು ಪ್ರಾಬ್ಲಮ್ ಆಗ್ತಾ ಇಲ್ಲ, ಯಾಕಂದ್ರೆ 50% ನಮ್ಮಲ್ಲೂ ಉತ್ಪಾದನೆ ಇದೆ, ನಡೀತಾ ಇದೆ. ಆಮೇಲೆ
ಈಗ ಅಫ್ಕೋರ್ಸ್ 40 ದೇಶಗಳಿಗೆ ಕಾಂಟ್ಯಾಕ್ಟ್ ಮಾಡಿದ್ದೀವಿ. 40 ದೇಶಗಳಿಂದ ಈಗ ಪೆಟ್ರೋಲು LNG ಅವೆಲ್ಲ ಬರೋಕ್ಕೆ ಶುರುವಾಗುತ್ತೆ. ಬಟ್ ಬರೋಕ್ಕೆ ಸ್ವಲ್ಪ ಆ ಒಂದು ಮಾತುಕತೆ ಎಲ್ಲ ನಡೆದು ಬರೋಕ್ಕೆ ಶುರು ಆಗಿದೆ. ಅದೆಲ್ಲ ಸುಧಾರಿಸ್ಕೊಳ್ಳೋಕೆ ಇನ್ನೂ ಒಂದು ತಿಂಗಳ ಕಾಲ ಬೇಕು. ಯಾಕಂದ್ರೆ ಈಗ ಗೊತ್ತಾಗಿದೆ, ನಮಗೂ ಗೊತ್ತಾಗಿದೆ, ಬರೇ ಒಂದು ಕೆಲವು ರಾಷ್ಟ್ರಗಳ ಮೇಲೆ ಬರೇ ಮೊದಲು 20 ರಾಷ್ಟ್ರ ಆಯಿತು, ಈಗ 41 ರಾಷ್ಟ್ರಕ್ಕೆ ಹೋಗಿದ್ದೀವಿ. ಸೊ ಇದರಿಂದ ಸ್ವಲ್ಪ ನಾವು ಸುಧಾರಿಸ್ಕೋಬೋದು. ಬಟ್ ಈಗ ಆಗಿರೋ ಪ್ರಾಬ್ಲಮ್ಮು LNG ಪ್ರಾಬ್ಲಮ್ಮು ಮತ್ತು ಡೀಸೆಲ್ ಪೆಟ್ರೋಲ್ ನಮ್ಮ ಪ್ರಾಬ್ಲಮ್ ಅನಿಸ್ತಾ ಇಲ್ಲ. ಯಾಕಂದರೆ ಈ ಕಡೆ ವೆನಿಜುಲಾದ್ ಬರ್ತಾ ಇದೆ, ಈ ಕಡೆ ರಷ್ಯಾದ್ ಬರ್ತಾ ಇದೆ, ಈ ಕಡೆ ಅಫ್ಕೋರ್ಸ್ ಅದೆಲ್ಲ ಬರ್ತಾ ಇರೋದ್ರಿಂದ ನಮ್ಗೇನೋ ಆಗಲ್ಲ. ಪ್ಲಸ್ ನಮಗೆ ಸ್ಟೋರೇಜ್ ಕೆಪಾಸಿಟಿ ಇದೆ, ನಮ್ಗೊಂದು 75 ದಿವಸಕ್ಕೆ ಆಗುವಷ್ಟು ಸ್ಟೋರೇಜ್ ಇದೆ. ಅಫ್ಕೋರ್ಸ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಪ್ರಕಾರ ಒಂದು ದೇಶ ಚೆನ್ನಾಗಿ ನಡಿಬೇಕಾದ್ರೆ 90 ದಿವಸಗಳ ಅಷ್ಟು ಸ್ಟೋರೇಜ್ ಇರಲೇಬೇಕು. ಬಟ್ ನಾವು 75 ದಿವಸಗಳ ಕಾಲ ಇಟ್ಕೊಂಡಿದ್ದೀವಿ. ಇನ್ನೂ ಸ್ಟೋರೇಜ್ ಕೆಪಾಸಿಟಿ ನಾವು ಇನ್ಕ್ರೀಸ್ ಮಾಡಬೇಕು. ನೆಕ್ಸ್ಟ್ LPG ಸ್ಟೋರೇಜ್ ಮಾಡೋಕ್ಕೂ ನಾವು ಅದೇ ಥರ ಪ್ಲ್ಯಾನ್ ಮಾಡಬೇಕು. ಈಗಿರೋದು ಬರೀ 2 ದಿವಸಕ್ಕಾಗೋ ಸ್ಟೋರೇಜ್ ಫೆಸಿಲಿಟಿ. ಅದು ಒಂದು ಮಂಗಳೂರಲ್ಲಿ ಒಂದಿದೆ, ಉಡುಪಿಲಿ ಒಂದಿದೆ, ವೈಜಾಗ್ ಅಲ್ಲಿ ಒಂದು ಬರ್ತಾ ಇದೆ. ಅದು ಏನಕ್ಕೆ ಅಂದ್ರೆ ಅದು ಸಮುದ್ರದ ಪಕ್ಕ ಇರಬೇಕು, ಕೆಳಗಡೆ ರಾಕ್ಸ್ಗಳು ಬಿಲ್ಡಪ್ ಆಗಿರ್ಬೇಕು. ಅದರಲ್ಲೇ ನೀವು LPG ಸ್ಟೋರೇಜ್ ಮಾಡೋಕ್ಕಾಗೋದು, ಅದು ಲೀಕೇಜ್ ಇರಬಾರ್ದು, ಎಷ್ಟೋ ಡೆಪ್ತ್ ಅಲ್ಲಿ ಇರಬೇಕು. ಸೊ ಆ ಥರ ಇಲ್ಲ ಅಂದ್ರೆ ಈಗ ಸಾಲ್ಟ್ ಕ್ಯಾವರನ್ ಅಂತ ಸಾಲ್ಟ್ ಗುಡ್ಡೆಗಳಲ್ಲೇ ಒಂಥರ ಕೇವ್ಸ್ ಥರ ಮಾಡಿ ಸ್ಟೋರೇಜ್ ಮಾಡ್ಬೋದು ಅಂತ ಹೊಸ ಇದನ್ನು ಕಂಡುಹಿಡಿದಿದ್ದಾರೆ ಆರ್ಟಿಫಿಷಿಯಲ್ ಆಗಿ. ಅದೆಲ್ಲ ಮಾಡೋಕ್ಕೆ ಇನ್ನೂ ವಿ ಹ್ಯಾವ್ ಟು ವರ್ಕ್ ಆನ್ ದಟ್. ಆವಾಗ ಈ LPG ಸಮಸ್ಯೆಗಳು ಆಗಬಾರ್ದು. ಅಫ್ಕೋರ್ಸ್ ಈಗೆಲ್ಲ PNGಗೆ ಹೋಗ್ತಾ ಇದ್ದಾರೆ, ಅಂದರೆ ಪೈಪ್ ನ್ಯಾಚುರಲ್ ಗ್ಯಾಸಸ್. ಪೈಪ್ ನ್ಯಾಚುರಲ್ ಗ್ಯಾಸಸ್ ಅಂದರೆ ದಟ್ ಈಸ್ ಆಲ್ಸೋ ನಥಿಂಗ್ ಬಟ್ LNG ಗ್ಯಾಸ್. ಪೈಪ್ ನ್ಯಾಚುರಲ್ ಗ್ಯಾಸ್ ಅಂದರೆ ಅದು ಮೀಥೇನ್ ಗ್ಯಾಸ್. LPG ಇಲ್ಲಿ ಬರೋದು ಪ್ರೊಪೇನ್ ಬ್ಯೂಟೇನ್, ಈ ಪೈಪಲ್ಲಿ ಬರೋದು ಮೀಥೇನ್ ಗ್ಯಾಸ್ ಅಂತ ಬರುತ್ತೆ. ಆ ಮೀಥೇನ್ ಗ್ಯಾಸ್ ಏನಪ್ಪಾ ಅಂದರೆ ಇಟ್ಸ್ ಅ ವೆರಿ ಲೈಟ್ ಗ್ಯಾಸ್. ಈವನ್ ಪೈಪಲ್ಲಿ ಎಸ್ಕೇಪ್ ಆದ್ರೂ ಬೇಗ ಹೊಟ್ಟೋಗುತ್ತೆ, ನೀವು ಅಲ್ಲಿ ಬೆಂಕಿ ಅಂಟ್ಕೊಳ್ಳಲ್ಲ LPG ತರ. ಸೊ ಈಗ ಎಲ್ಲಾ ಕಡೆ ಪೈಪ್ ಗ್ಯಾಸ್ ತರೋದ್ರಿಂದ, ಮೀಥೇನ್ ಗ್ಯಾಸ್ ತರೋದ್ರಿಂದ ಅದು ಕ್ಯಾಲೋರಿಫಿಕ್ ವ್ಯಾಲ್ಯೂನು ಜಾಸ್ತಿ. ಅಂದ್ರೆ ಅನ್ನ ನೀವು ಇಲ್ಲಿ 10 ನಿಮಿಷ ತಗೊಂಡ್ರೆ ಮೀಥೇನ್ ಗ್ಯಾಸ್ ಅಲ್ಲಿ ಮಾಡಕ್ ಹೋದ್ರೆ 8 ನಿಮಿಷ ಆಗುತ್ತೆ. ಸೊ ಆ ಪೈಪ್ ನ್ಯಾಚುರಲ್ ಗ್ಯಾಸ್, ಈಗ ಪೈಪ್ ಗ್ಯಾಸ್ ಎಲ್ಲಾ ಕಡೆ PNG ಹಾಕ್ಸ್ಕೊಳ್ಳಿ, ಎಲ್ಲ ಹತ್ರ ಇದೆ PNG ತಗೊಳ್ಳಿ ಅಂತ ಅದಕ್ಕೆ ಸರ್ಕಾರ ಹೇಳ್ತಾ ಇರೋದು. ನಾಳೆ ದಿವಸ PNG ಗ್ಯಾಸ್ಗಳು ಅಫ್ಕೋರ್ಸ್ ನಾವು ಇದನ್ನೆಲ್ಲ ಬದಲಾವಣೆ, ನಮಗೂ ಇದೊಂದು ಪಾಠನೇ, ನಾವು ಭಾರತಕ್ಕೆ ಒಂದು ಪಾಠ ಕಲ್ತಿದೀವಿ ನಾವು. ಸೊ ಪ್ರಾಬಬ್ಲಿ ವಿ ಹ್ಯಾವ್ ಟು ಸ್ವಿಚ್ ಓವರ್ ಫಾರ್ ಮೆನಿ ಥಿಂಗ್ಸ್. ಇವಾಗ ನೋಡಿ, ಈಗ ಅದಮ್ಯ ಚೇತನ ಅವ್ರ ಪ್ರಾಬ್ಲಮ್ ಆಗ್ತಾ ಇಲ್ಲ. ಕೆಲವು ಹೋಟೆಲ್ಗಳು, ಈ ಕೊನಾರಕ್ ಹೋಟ್ಲು, ಎಂಪೈರ್ ಹೋಟ್ಲು, ಕೋರಮಂಗ್ಲ, ಅವರೆಲ್ಲ ಬಯೋಗ್ಯಾಸ್ಗಳನ್ನ ಅಳವಡಿಸ್ಕೊಂಡಿದ್ದಾರೆ. ಯಾವ LPGನೂ ಅಳವಡಿಸ್ಕೊಂಡಿಲ್ಲ. ಅವ್ರಿಗೆ ಯಾರಿಗೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಹೇಗೆ ನಡೀತಾ ಇದೆ ಆ ಥರ ನಡೀತಾ ಇದೆ. ಸೊ ವಿ ಹ್ಯಾವ್ ಟು ಗೋ ಫಾರ್ ದಿ ಆಲ್ಟರ್ನೇಟ್ ರಿಸೋರ್ಸಸ್ ಇನ್ಮೇಲಿಂದ. ಸೊ ಅದನ್ನು ನಾವು ಬಲವಾಗಿ ನಮ್ಮ ಸರ್ಕಾರ ಅದಕ್ಕೆ ಪ್ರೋತ್ಸಾಹಿಸಬೇಕು. ಮತ್ತು ವಿ ಹ್ಯಾವ್ ಟು ಟೇಕ್, ಅದ್ರ ಯಾವ ಥರ ಪ್ರೋತ್ಸಾಹಿಸ್ತಾರೋ, ಅವ್ರಿಗೆ ಯಾವ ಥರ ಇದು ಕೊಡ್ತಾರೋ, ಇನ್ಸೆಂಟಿವ್ಸ್ ಕೊಡ್ತಾರೋ, ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ ಎಲ್ಲ ನಾವು ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು. ಅವಾಗ್ಲೇ ಈ ಒಂದು ಪ್ರಾಬ್ಲಮ್ಮು ನಮಗೂ ಆಗಲ್ಲ. ಇಲ್ಲ ಅಂದರೆ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಈಗ ಮುಗಿಯೋವಂಥ ಲಕ್ಷಣ ನನಗೆ ಕಾಣ್ತಾ ಇಲ್ಲ. ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ನಿಟ್ಕೋತಾರೆ. ಈಗ ಮಾತುಕತೆ ಆಗಿ ಇರಾನ್ಗೆ ಇದು ಕೊಟ್ರು ಅವ್ರೇನು ಸ್ಟ್ರೈಟ್ ಆಫ್ ಹಾರ್ಮೋಸ್ ಯಾರಿಗೂ ಕೊಡಲ್ಲ, ಅವ್ರ ಕೈಯಲ್ಲೇ ಇರುತ್ತೆ. ಇವತ್ತು ಇರಾನ್ ಯುರೇನಿಯಂ ನಾಲೆಜ್ ಕಂಪ್ಲೀಟ್ ಇದೆ. ಅವ್ರು 400 kg ಕೊಟ್ರು ಅವ್ರಿಗೇನು ದೊಡ್ಡ ಕಷ್ಟ ಇಲ್ಲ ಇನ್ನೊಂದು 400 kg ಮಾಡಿಟ್ಕೊಳ್ಳೋಕೆ. ಸೊ ಅದೇನು ಅವ್ರಿಗೆ ತೊಂದರೆನೂ ಇಲ್ಲ. ಈಗ ಅವ್ರಿಗೆ ಅರ್ಥನೂ ಆಗಿದೆ, ನ್ಯೂಕ್ಲಿಯರ್ ಪವರ್ ಇದ್ದಿದ್ರೆ ಕೊರಿಯಾಗೆ ಹೆಂಗೆ ಎದುರಿಸ್ಕೊಂಡು ಕೂತಿದಾನ ನಾವು ಹಂಗೆ ಎದುರಿಸ್ಬೋದಾಗಿತ್ತು ಅಂತ. ಸೊ ಅವ್ರು ನ್ಯೂಕ್ಲಿಯರ್ ಬಾಂಬ್ ಮಾಡದೆ ಅಂತೂ ಇರಲ್ಲ, ನ್ಯೂಕ್ಲಿಯರ್ ಬಾಂಬ್ ಖಂಡಿತ ಮಾಡೇ ಮಾಡ್ತಾರೆ. ಸೊ ಅದು ಈ ಕಟ್ಟಿಟ್ಟ ಬುತ್ತಿ ಅದು. ಸೊ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾರತ ಹೇಗೆ ಟ್ರೈನ್ ಆಗಿ ಮುಂದಿನ 5-6 ವರ್ಷದಲ್ಲಿ ನಾವು ಎಷ್ಟು ಸ್ವಾವಲಂಬಿಗಳಾಗಬೇಕು. ಅಫ್ಕೋರ್ಸ್ ನಮ್ಮ ಹತ್ರ ಎಲ್ಲ ರಿಸೋರ್ಸಸ್ ಇಲ್ಲ, ಇಲ್ಲಿ ಪೆಟ್ರೋಲು ಡೀಸೆಲ್ಲು ಎಲ್ಲ ಇದೆ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ. ಬಟ್ ಅಟ್ಲೀಸ್ಟ್ ಬೇರೆ ಬೇರೆ ದೇಶಗಳಿಂದ ಹೆಂಗೆ ತಗೊಂಡ್ಬರ್ಬೇಕು. ಈ ಒಂದೇ ದೇಶಕ್ಕೆ ವೆಸ್ಟ್ ಏಷ್ಯಾ ಮೇಲೆ ಎಷ್ಟು ಕಮ್ಮಿ ಮಾಡ್ಕೋಬೇಕು, ಅವ್ರ ಮೇಲೆ ಇರೋ ಡಿಪೆಂಡೆನ್ಸಿ. ನೆಕ್ಸ್ಟು ನಾವು ಬ್ರಿಕ್ಸ್ ಅನ್ನೋದನ್ನ ಇನ್ನೂ ಸ್ಟ್ರಾಂಗ್ ಮಾಡಬೇಕು. ಬ್ರಿಕ್ಸ್ ರಾಷ್ಟ್ರಗಳನ್ನ ನಾವು ಇನ್ನೂ ಸ್ಟ್ರಾಂಗ್ ಮಾಡಿ ಕರೆನ್ಸಿಗಳನ್ನ ಯಾವ್ದಾದ್ರು ನಮ್ಮದೇ ಆದ ಒಂದು ಕರೆನ್ಸಿ. ಅಫ್ಕೋರ್ಸ್ ಅದೆಲ್ಲ ಅಷ್ಟು ಈಸಿ ಅಲ್ಲ, ಕರೆನ್ಸಿ ಚೇಂಜ್ ಮಾಡೋಕ್ಕೆ ಈಗೆಲ್ಲ $1 ಮೇಲೆ ಇದೆ, ಅದೆಲ್ಲ ಅಷ್ಟು ಈಸಿಯಾಗಿ ಚೇಂಜ್ ಆಗಲ್ಲ. ಬಟ್ ಆ ಥರ ಒಂದು ಇದಕ್ಕೆ ನಾವು ಹೋಗ್ಬೇಕು ಆ ತರದ. ಪುರಾಣಿಕ್ ಸರ್ ಏನೋ ಹೇಳಕ್ ಬರ್ತಿದ್ದೀರಾ? ಏನಿಲ್ಲ, ಈಗ ಟ್ರಂಪ್ ಒಂದು ಸಲಹೆ, ಅಫ್ಕೋರ್ಸ್ ನಮ್ ಸಲಹೆನ ಅವರೆಲ್ಲ ಕೇಳ್ತಾರೆ, ಹೌದಾ? ಅವ್ರ ದೇಶದಲ್ಲಿರೋ ಜನ ಮಾತು ಕೇಳಲ್ಲ, ನಮ್ಮ ಮಾತು ಕೇಳಲ್ಲ. ಬಟ್ ಏನಪ್ಪಾ ಅಂದ್ರೆ ಒಂದು ಸೊಲ್ಯೂಷನ್ ಇದೆ. ಏನಂದ್ರೆ ಈಗ $1 ಅನ್ನ ಹೇಗಾದ್ರೂ ಮಾಡಿ ರಕ್ಷಿಸಬೇಕು. ಎವ್ರಿಥಿಂಗ್ ಶುಡ್ ಬಿ ಪರ್ಚೇಸ್ಡ್ ಆರ್ ಬಿಸ್ನೆಸ್ ಶುಡ್ ಬಿ ಹೆಲ್ಡ್ ಥ್ರೂ ಡಾಲರ್ಸ್ ಅನ್ನೋದು ಇದೆಯಲ್ಲ, ದಟ್ ಈಸ್ ದಿ ಮೇನ್ ಏಮ್ ಆಫ್ ಟ್ರಂಪ್. ಅಂದ್ರೆ $ಅನ್ನ
ಶಕ್ತಿ ಅದನ್ನ ಸದೃಢ ಮಾಡಿ ಇಡೀ ಪ್ರಪಂಚಕ್ಕೆ ಅಮೆರಿಕ ಬಿಟ್ರೆ ಬೇರೆ ಯಾರು ಇಲ್ಲ. ಈ ದೊಡ್ಡಣ್ಣನ ಒಂದು ಸ್ವಭಾವ ಇದೆಯಲ್ಲ, ಅಥವಾ ಒಂದು ರೀತಿಯಲ್ಲಿ ಕ್ಯಾಲ್ಕುಲೇಷನ್, ಅದು ಈಗ ನಡೆಯಲ್ಲ. ಪ್ರತಿದಿನವೂ ಜಿಯೋ ಪೊಲಿಟಿಕಲ್ ಥಿಂಗ್ಸ್ ಆರ್ ಚೇಂಜಿಂಗ್ ಎವ್ರಿ ಅವರ್. ಅದನ್ನ ಇಲ್ಲಿ ನಾವು ವೆಸ್ಟ್ ಏಷ್ಯಾದಲ್ಲಿ ಕಾಣ್ತಾ ಇದೀವಿ. ಈ ಕ್ರೈಸಿಸ್ ಅಲ್ಲಿ ಇರಾನ್ ಹೇಗೆ ತನ್ನ ಶಕ್ತಿ ಪ್ರದರ್ಶನ ಮಾಡ್ತಾವ, ಹಾಗೇನೆ ಈ ಗ್ಲೋಬಲ್ ಸ್ಟೆಬಿಲಿಟಿ ಅಥವಾ ಸ್ಟೇಬಲ್ ಆರ್ಡರ್, ನ್ಯೂ ಆರ್ಡರ್, ಓಲ್ಡ್ ಆರ್ಡರ್, ವಾಟ್ ಎವರ್ ಇಟ್ ಈಸ್, ಅದು ಸ್ವಲ್ಪ ಸಡಿಲ ಆಗ್ತಾ ಇದೆ. ಯಾಕಂದ್ರೆ ಮೊದಲನೇದಾಗಿ ನ್ಯಾಟೋ ರಾಷ್ಟ್ರಗಳ ಸಹಕಾರ ಇಲ್ಲ. ಅವ್ರು ಹೇಳ್ತಾರೆ ನಮ್ಮನ್ನು ಕೇಳಿ ಯುದ್ಧ ಮಾಡಿಲ್ಲ. ಅಮೆರಿಕದ ಜನರ ಸಹಕಾರ ಇಲ್ಲ. ಜೊತೆಗೆ ಇರಾನ್ ಅಲ್ಲಿ ಏನು ಫೀಸ್ ಕಲೆಕ್ಟ್ ಮಾಡ್ತಾ ಇಲ್ಲ ಡೈಲಿ. ನನ್ನ ಪ್ರಕಾರ ಒಂದು ಅಸೆಸ್ಮೆಂಟ್ ಪ್ರಕಾರ $40 ಮಿಲಿಯನ್ ಅಮೆರಿಕ ಅಲ್ಲಿ ಹಡಗುಗಳ ಮೂಲಕ ಇರಾನ್ ವಸೂಲು ಮಾಡ್ತಾ ಇದೆ. ಅದನ್ನ ತಪ್ಪಿಸ್ಬೇಕು ಅಂತಕ್ಕಂಥದ್ದು ಟ್ರಂಪ್ ರವರ ಉದ್ದೇಶ. ಅದು ಸಾಧ್ಯ ಇಲ್ಲ. ಜೊತೆಗೆ ಇರಾನ್ ಮತ್ತು ಒಮನ್ ಇಬ್ಬರ ಒಂದು ಏನು ಅಲ್ಲಿ ಇರ್ತಕ್ಕಂಥ ಮಾಲೀಕತ್ವ ಇದೆ, ಅಥವಾ ಅವ್ರಿಗೇನು ಹಣ ಕೊಟ್ಟು ಅಲ್ಲಿ ಪ್ಯಾಸೇಜ್ ಆಗ್ಬೇಕಂದ್ರೆ ಅದರಿಂದ ಹೆಚ್ಚು ಉಳಿಯುತ್ತೆ. ನಾವು ಸುಮಾರು 20 ರಿಂದ 30 ದಿವಸ ಉಳಿಯುತ್ತೆ ಅದು ಪ್ರಯಾಣ ಮಾಡೋದು. ಸೊ ಅದರಿಂದ ಅಲ್ಲಿ ಇರ್ತಕ್ಕಂಥ ಈ ಒಂದು ಕಂಡೀಷನ್ ಗಳನ್ನ ಅವ್ರ ಮೇಲೆ ಹಾಕಿದ್ರೆ ಇರಾನ್ ಸತತವಾಗಿ ಯಾವತ್ತೂ ಒಪ್ಲಿಕ್ಕೆ ತಯಾರಿಲ್ಲ. ಅದು ಒಂದು. ಇನ್ಮೇಲೆ ಇನ್ಶೂರೆನ್ಸ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ. ಇದು ಅಮೆರಿಕಕ್ಕೆ ಮಾತ್ರ ಅಲ್ಲ, ಎಲ್ಲಾ ದೇಶಗಳಿಗೂ ಏಟು ಬೀಳ್ತಾ ಇದೆ. ಅದರಿಂದ ಆಯಿಲ್ ಪ್ರೈಸ್ಗಳು ಜಾಸ್ತಿ ಆಗಿದೆ. ನೋಡಿದ್ದು $110 ಆಗ್ಬೋದು. ಮತ್ತೆ ಇನ್ನೊಂದು ಎಸ್ಟಿಮೇಟ್ ಎಕ್ಸ್ಪರ್ಟ್ಸ್ ಪ್ರಕಾರ ಈ ಕುವೈತ್ಗೆ ಆಗಿರ್ತಕ್ಕಂಥ ಏನ್ ನಷ್ಟ ಇದೆಯಲ್ಲ ಈಗ ಆಗ್ತಕ್ಕಂಥದ್ದು ಒಂದು ವಾರದಲ್ಲಿ, ಅದಕ್ಕೆ 120 ದಿವಸಗಳ ಕಾಲ ಕುವೈತ್ ಅದನ್ನು ಸುಧಾರಿಸ್ಕೋಬೇಕಂತೆ. ಅಂದ್ರೆ ಏನಾಯ್ತು, 120 ದಿವಸಗಳ ಕುವೈತಿನ ರೆಗ್ಯುಲರ್ ಆದಾಯ ಅಲ್ಲಿ ಕುಸಿದು ಬಿತ್ತು ಅಂತಕ್ಕಂಥದ್ದ. ಜೊತೆಗೆ ನಮ್ಮಂತ ಭಾರತ ರಾಷ್ಟ್ರ ಲಿಂಗಣ್ಣವ್ರು ಹೇಳಿದಾಗ ಸ್ಟೋರೇಜ್ ಫೆಸಿಲಿಟೀಸ್ ನಮ್ಮಲ್ಲಿ ಇಲ್ಲ. ಇದ್ರೂ ನಾವು ಸರಿಯಾಗಿ ಪ್ಲಾನ್ ಮಾಡಿಲ್ಲ ನೋಡಿ. ಜಪಾನ್ ನಲ್ಲಿ ಆಗ್ಲಿ ಬೇರೆ ದೇಶದಲ್ಲಿ ಆಗ್ಲಿ 300 ರಿಂದ 400 ದಿವಸಗಳವರೆಗೆ ಸ್ಟಾಕ್ ಇಟ್ಟಿರ್ತಾರೆ. ನಮ್ಮಲ್ಲಿ ಅದನ್ನು ಮಾಡ್ಕೊಂಡಿಲ್ಲ. ಯಾಕಂದ್ರೆ ನಾವು ಆ ಪಾಠ ಕಲ್ತಿಲ್ಲ. ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅಂತ ಮೊನ್ನೆ ತಾವ್ ಹೇಳಿದ್ರಿ. ಆ ಮಾತನ್ನೇ ಪುನರಪಿಸೋದಾದ್ರೆ ಈಗ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಈ ಪೆಟ್ರೋ ಡಾಲರ್ ಅಂತಕ್ಕಂಥ ಏನು ಸ್ಟ್ರಾಟಜಿ ಇದೆಯಲ್ಲ, ಹಿಡನ್ ಅಜೆಂಡಾ, ಆ ಹಿಡನ್ ಅಜೆಂಡಾವನ್ನ ಅಮೆರಿಕ ಅದನ್ನ ಪುಷ್ ಮಾಡದೆ ಹೋದ್ರೆ ಮತ್ತೆ ಹೊರ್ಮುಜ್ ಮೇಲೆ ನಮ್ಮ ಮಾತನ್ನ ಅವ್ರು ಕೇಳಬೇಕು, ಅದು ಜಗತ್ತಿಗೆ ಮುಕ್ತವಾಗಿ ಇರಬೇಕು ಅನ್ನೋದನ್ನ ಇರಾನ್ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಒಮಾನ್ ಒಪ್ಪೋದಿಲ್ಲ. ಒಮಾನ್ಗಿರೋ ಆದಾಯನೂ ಅದಿದೆ. ಆ ದೃಷ್ಟಿಯಿಂದ ಈ ಎಲ್ಲ ಆರ್ಥಿಕ ಮತ್ತು ಬೆಳವಣಿಗೆ ಏನು ಬೆಲೆ ಏರಿಕೆಯ ಬೆಳವಣಿಗೆಗಳಿದೆಯಲ್ಲ, ಇವುಗಳನ್ನೆಲ್ಲ ಸುಧಾರಿಸಬೇಕಾದ್ರೆ ಅಲ್ಲಿರ್ತಕ್ಕಂತಹ ಈ ಒಂದು ಯುದ್ಧದ ಪರಿಸ್ಥಿತಿ ಅಂತಕ್ಕಂಥದ್ದು ತಾತ್ಕಾಲಿಕವಾಗಿ ಸೀಸ್ ಫೈರ್ ಆದ್ರೂ ಸಹ ಅದನ್ನು ಸುಧಾರಿಸಿಕೊಳ್ಳಿಕ್ಕೆ 2 ರಿಂದ 3 ತಿಂಗಳು ಬೇಕಾಗುತ್ತೆ. ಅಲ್ಲಿವರೆಗೂ ಸಫರ್ ಆಗೋದು ಯಾರು? ನಮ್ಮಂತವ್ರು, ಮತ್ತೆ ಬೇರೆ ಜನ ನಿರಪರಾಧಿ ವ್ಯಕ್ತಿಗಳು ಅಥವಾ ದೇಶಗಳು. ಈ ರೀತಿಯ ಒಂದು ದೃಷ್ಟಿಯಲ್ಲಿ ಈ ಜಿಯೋ ಪೊಲಿಟಿಕಲ್ ನೇಚರ್ ಆಫ್ ಎಂಟೈರ್ ಮಿಡಲ್ ಈಸ್ಟ್ ಹ್ಯಾಸ್ ಶೋನ್ ಟು ದಿ ವರ್ಲ್ಡ್ ದಟ್ ಯುನೈಟೆಡ್ ನೇಷನ್ಸ್ ಹ್ಯಾಸ್ ಫೇಲ್ಡ್, NATO has withdrawn, and American people are against it. Public opinion is against President Trump's decisions. Military general people are resigning, or they are telling that American soldiers should not die for an illegitimate war. ಇದೊಂದು ಅನೈತಿಕವಾದ ಮತ್ತು ಕಾನೂನಿನ ವಿರುದ್ಧವಾದ ಒಂದು ಯುದ್ಧ ಅಂತಕ್ಕಂಥದ್ದು ಜಗತ್ತಿಗೆ ಇವತ್ತು ಗೊತ್ತಿರೋದ್ರಿಂದ ಅಮೆರಿಕ ಇದರಲ್ಲಿ ಬುದ್ಧಿ ಕಲಿಬೇಕು. ಮತ್ತೆ ಅತ್ಯಂತ ಒಂದು ಗುಪ್ತವಾಗಿ ತನ್ನ ಹಿಡನ್ ಅಜೆಂಡಾ ಪರ್ಸ್ಯೂ ಮಾಡ್ತಕ್ಕಂಥ ಇಸ್ರೇಲ್ ಇದೆಯಲ್ಲ, ಇಸ್ರೇಲ್ ನೆತನ್ಯಾಹು ಸಹ ಇದನ್ನ ಅರಿತುಕೊಳ್ಬೇಕು. ಅಂದ್ರೆ ಏನಾಯ್ತು, ಎವ್ರಿಬಡಿ ಶುಡ್ ನೋ ಇಸ್ ಲಿಮಿಟ್ಸ್. ಅಧಿಕಾರ ಎನ್ನುವುದು ವ್ಯಕ್ತಿಯ ಒನ್ ಸೈಡ್ ಅಲ್ಲ. ಅಧಿಕಾರ ಅಂತಕ್ಕಂಥದ್ದು ಒಂದು ಲಿಮಿಟ್ ಇರುತ್ತೆ. ಆ ಲಿಮಿಟ್ ಅನ್ನು ಮೀರಿದಾಗ ಈ ರೀತಿಯ ಸನ್ನಿವೇಶಗಳನ್ನ, ದುರಂತಗಳನ್ನ, ಮತ್ತೆ ಆರ್ಥಿಕ ನಷ್ಟಗಳನ್ನ, ಇಡೀ ಜಗತ್ತಿಗೆ ಒಂದು ಇನ್ಸ್ಟೆಬಿಲಿಟಿಯನ್ನ ತರ್ತಕ್ಕಂಥದ್ದನ್ನ ಅಮೆರಿಕ ಮತ್ತು ಇಸ್ರೇಲ್ ನೆತನ್ಯಾಹು ಪರೀಕ್ಷೆ ಮಾಡ್ಕೊಳ್ಬೇಕು. ಮತ್ತೆ ಎಲ್ಲವೂ ನಾನು ಮತ್ತೆ ಅದೇ ಮಾತನ್ನ ಹೇಳ್ತೀನಿ, ನಮ್ಮ ಮಿತ್ರರು ಒಪ್ಪಲಿಲ್ಲ. ಈ ನೆತನ್ಯಾಹು ಏನಾದ್ರು ಈ ರೀತಿಯ ಮುಂದಿನ ದೂರದೃಷ್ಟಿಯಿಂದ ನಾವು ಯುದ್ಧವನ್ನು ನಿಲ್ಲಿಸುವುದು ಒಳ್ಳೆಯದು. ಮಾತುಕತೆಯ ಮೂಲಕ ನಮ್ಮ ಬಗೆಹರಿಸುವ ಸಮಸ್ಯೆಗಳನ್ನ ನಾವು ನೋಡ್ಕೊಳ್ಬೇಕು. ಆ ದೃಷ್ಟಿಯಲ್ಲಿ ಹೋದ್ರೆ ಏನಾದ್ರೂ ಒಂದು ರೀತಿಯಲ್ಲಿ ಜಗತ್ತಿಗೆ ಒಳ್ಳೇದಾಗುತ್ತೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಮಯದ ಅಭಾವ ಇದೆ, ಆದ್ರೆ ವಿಚಾರಗಳು ಮಾತ್ರ ಸಾಕಷ್ಟು ಬಗೆದಷ್ಟು ಸಾಕಷ್ಟು ವಿಚಾರಗಳು ಗೊತ್ತಾಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ. 3 ಜನಕ್ಕೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಚಂಬಿ ಸರ್, ನಿಮ್ಗೂ ಕೂಡ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತಿನ ಚರ್ಚೆಯ ವಿಚಾರ ಕೂಡ ಇದೇ ಆಗಿತ್ತು. ಅಂದ್ರೆ ದಿನದಿಂದ ದಿನಕ್ಕೆ ಯುದ್ಧದ ತೀವ್ರತೆಯು ಕೂಡ ಅಷ್ಟೇ ಆಗ್ತಾ ಇದೆ. ನಾವು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾ ಹೋಗ್ಬೇಕಾಗುತ್ತೆ ಅನ್ನೋದನ್ನೇ ನಮ್ಮ ಅತಿಥಿಗಳು ಕೂಡ ಹೇಳಿದ್ದು. ಎಸ್, ನಾವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ಕೊಂಡು ಅಡ್ಜಸ್ಟ್ ಆಗ್ತಾ ಹೋಗೋಣ. ಆದಷ್ಟು ಬೇಗ ಈ ಯುದ್ಧ ನಿಂತು ಎಲ್ಲರೂ ಕೂಡ ಮುಕ್ತವಾಗಿ ಜೀವನ ನಡೆಸುವಂತೆ ಆಗ್ಲಿ ಅಂತ ನಾವು ಕೂಡ ಆಶಿಸೋಣ. ಹಾಗೆ ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.